ಸುದೀಪ್ ಸರ್ ಅವರ ಕಾಣಿಸುತ್ತೆ ನಮಗೆ ಸಂಚಿತಲ್ಲಿ. ವೆರಿ ನ್ಯಾಚುರಲಿ ಬಂದಿದೆ, ಸಬ್ಕಾನ್ಷಿಯಸ್ಲಿ ಬಂದಿದೆ ಅದು. ಮೇ ಬಿ ಇಸ್ ಐಸ್ ವಿಚ್ ಟಾಕ್ ಅ ಲಾಟ್ ಆರ್ ಇಸ್ ಬಾಡಿ ಲ್ಯಾಂಗ್ವೇಜ್ ಏನಿದೆ. ಸಂಚಿತ್ ಅನ್ನೋರು ಸುದೀಪ್ ಸರ್ ಅವರ ಅಕ್ಕನ ಮಗ ಅನ್ನೋದು ಬಿಟ್ಟರೆ ಐ ಡೋಂಟ್ ಥಿಂಕ್ ಪೀಪಲ್ ನೋ ಎನಿಥಿಂಗ್. ಏನೇ ಇದ್ದರೂ ಪಚ್ಚ ಆದ್ಮೇಲೆ ಒಂದು ಗುಂಪಲ್ಲಿ ನಿಲ್ಲಿಸಿದ್ರು, ನಮ್ಮ ಮಧ್ಯದಲ್ಲಿ ಎಲ್ಲಾದರೂ ಸಂಚಿತ್ ನಿಲ್ಲಿಸಿದ್ರು, ಅವರೊಬ್ಬರು ಸ್ಟ್ಯಾಂಡ್ ಔಟ್ ಆಗ್ತಾರೆ. ಇಡೀ ಸಿನಿಮಾದಲ್ಲಿ ಸುದೀಪ್ ಸರ್ ಒಂದು ಸ್ವಲ್ಪ ಛಾಯೆ ಅಲ್ಲಿ ಬಂದು ಹೋಗುತ್ತಾ ಅಂತ. ಸರ್ ಏನೋ ಒಂದಿದೆ, ಅದು ಏನು ಅಂತ ಹೇಳಲ್ಲ ಅಷ್ಟೇ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪ್ರಜಾವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ವೈದೇಹಿ ಬಾಟಿ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೀನಿ, ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ. ಎಸ್, ಸೋಷಿಯಲ್ ಮೀಡಿಯಾ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಹೈಪನ್ನು ಕ್ರಿಯೇಟ್ ಮಾಡಿರುವಂತಹ, ಒಂದು ವೈಬನ್ನು ಕೊಡುವಂತಹ, ಟ್ರೆಂಡನ್ನು ಸೃಷ್ಟಿಸಿರುವಂತಹ ಮ್ಯಾಂಗೋ ಪಚ್ಚ ಸಿನಿಮಾ ಟೀಮ್ ಜೊತೆಗೆ ನಾನು ಇವತ್ತು ಕುತ್ಕೊಂಡಿದ್ದೀನಿ. ಸೊ ಮ್ಯಾಂಗೋ ಪಚ್ಚ ಪ್ರೊಡ್ಯೂಸರ್ಸ್ ಆಗಿರುವಂತಹ ನಮ್ಮ ಪ್ರಿಯಾ ಸುದೀಪ್ ಮ್ಯಾಮ್ ಇದ್ದಾರೆ, ಹಾಗೆ KRJ ಕಾರ್ತಿಕ್ ಸರ್ ಕೂಡ ಇದ್ದಾರೆ. ಇಬ್ಬರನ್ನು ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮ್ಯಾಂಗೋ ಪಚ್ಚ ಬಗ್ಗೆ ಒಂದಷ್ಟು ಮಾತಾಡೋಣ. ಮ್ಯಾಮ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೈದೇಹಿ. ಸರ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವಾಗ ನಾನು ರೆಗ್ಯುಲರ್ ಕ್ವೆಶನ್ ಬಿಟ್ಟು ನಿಮಗೆ ಒಂದು ಕ್ವೆಶನ್ ಕೇಳ್ತೀನಿ. ಇಷ್ಟು ಇಂಟರ್ವ್ಯೂಸ್ ಎಲ್ಲ ಮಾಡಿದ್ದೀರಲ್ಲ, ಸೊ ಈ ಇಂಟರ್ವ್ಯೂಸಲ್ಲಿ 5 ಕಾಮನ್ ಕ್ವೆಶನ್ಸ್ ನಿಮಗೆ ಎಲ್ಲ ಇಂಟರ್ವ್ಯೂಲಿ ಕೇಳಿದ್ದಾರೆ. 5 ಕ್ವೆಶನ್ ಅಂದರೆ ಯಾವುದು? ಭಾಳ ವೆರಿ ಇಂಟೆಲಿಜೆಂಟ್ ನಮ್ಮ ಕೈಯಲ್ಲಿ ಕ್ವೆಶನ್ಸ್. ಸೊ ಆ ಕ್ವೆಶನ್ಸ್ ಬಿಟ್ಟು ನಾವು ಬೇರೆ ಕ್ವೆಶನ್ಸ್ ಕೇಳೋಣ ಅಂತ. ಮ್ಯಾಂಗೋ ಪಚ್ಚದಲ್ಲಿ ಫಸ್ಟು ಡೆಬ್ಯೂ ಆಗ್ತಾ ಇದ್ದೀರಾ, ಏನು ಥರ ಫೀಲಿಂಗ್ ಅನಿಸ್ತಾ ಇದೆ, ಏನು ಅನ್ನಿಸ್ತಾ ಇದೆ ನಿಮಗೆ, ಯಾವ ಥರ ಇದೆ ಎಕ್ಸೈಟ್ಮೆಂಟ್? ಅದೊಂದು ಎಲ್ಲರೂ ಕೇಳಿದ್ದಾರೆ. ಒಂದು ಸಂಚಿತಿನ ಚಿಕ್ಕವನಿಂದ ನೋಡ್ಕೊಂಡು ಬಂದಿದ್ದೀರಾ, ಅವನೀಗ ಪರದೆ ಮೇಲೆ ಡೆಬ್ಯೂ ಮಾಡ್ತಿರೋದನ್ನು ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಸಾನ್ವಿ ಕೂಡ ಇದ್ರಲ್ಲಿ ಆಡಿದ್ದಾರೆ, ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ? 3 ಆಯಿತು, ಇನ್ನು 2 ಚಿಕ್ಕ. ಆಮೇಲೆ ಈ ಕಥೆ ಹೆಂಗೆ ಮುಂದೆ ಬಂತು? ಯಾರು ಮಾಡಿದ ಕಥೆ ಅದು ಸಂಚಿತಿಗೆ ಅಂತ ಸೂಟ್ ಆಗುತ್ತೆ ಅಂತ ನಿಮಗೆ ಯಾಕೆ ಅನಿಸ್ತು? ಕಿಚ್ಚ ಅವರು ಏನೇನು ಯಾವ ರೀತಿ ಇನ್ವಾಲ್ವ್? ಸುದೀಪ್ ಸರ್ ಸಪೋರ್ಟ್ ಯಾವ ಥರ ಸಿಕ್ತು ಮೂವಿಗೆ? ಇದು ಮಿನಿಮಮ್ 5 ಕ್ವೆಶನ್ಸ್. ಓಕೆ ಸರ್, ಒಂದು ಪ್ಯಾಟರ್ನ್ ಅಂತ ಕ್ರಿಯೇಟ್ ಆಗಿಬಿಟ್ಟಿದೆ ಸರ್. ಒಂದು ಮೂವಿ ಬರ್ತಾ ಇದೆ ಅಂತಂದರೆ ಒಂದು ಪ್ಯಾಟರ್ನ್ ಎಲ್ಲರೂ ಕೂಡ ಸೆಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೂ ನಾವು ಹೋಗ್ಬಿಟ್ಟಿದ್ದೀವಿ, ನ್ಯೂ ಫಿಲ್ಮ್ ಮೇಕರ್ಸ್ ಕೂಡ ಹೋಗಿದ್ದೀರಾ. ಏನು ಪ್ಯಾಟರ್ನ್ ಅಂದರೆ, ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಹೀರೋಯಿನ್ನ ಕೂರಿಸ್ಕೊಂಡು ಮೂವಿ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಪಾತ್ರಗಳ ಬಗ್ಗೆ ಮಾತಾಡಿ ಅಂತಾರೆ, ಪ್ರೊಡ್ಯೂಸರ್ಸ್ನ ಕೂರಿಸ್ಕೊಂಡು ಬಜೆಟ್ ಬಗ್ಗೆ ಮಾತಾಡಿ ಅಂತಾರೆ, ಫಿಲ್ಮ್ ಮೇಕಿಂಗ್ ಹೆಂಗಾಯಿತು ಅಂತ ಕೇಳ್ತಾರೆ, ನಿರೀಕ್ಷೆ ಎಷ್ಟಿದೆ ಅಂತ ಕೇಳ್ತಾರೆ. ಸೊ ಈ ಪ್ಯಾಟರ್ನ ನೀವು ಒಂದು ಸ್ವಲ್ಪ ಬದಿಗಿಟ್ಟು ಬೇರೆ ಥರ ಪ್ರಮೋಟ್ ಮಾಡಬೇಕಂತ ಯಾಕೆ ಯೋಚನೆ ಬಂತು ಅಂತ? ಇಲ್ಲ, ಏನಿಲ್ಲ, ಟೀಮ್ ಎಲ್ಲ ಕೂತ್ಕೊಂಡು ಹೇಗೆ ನಾವು ಸಿನಿಮಾನ ಜನರಿಗೆ ತಲುಪಿಸ್ಬೇಕು ಅಂದಾಗ, ಈಗ ನೀವು ಹೇಳ್ದಂಗೆ ಜನರಿಗೆ ಏನಾಗಿದೆ, ನೀವು ಏನೇ ಪ್ರಮೋಟ್ ಮಾಡಿ ಏನೇ ಇದೆ ಅದ್ರ ರೀಕಾಲ್ ವ್ಯಾಲ್ಯೂ, ಅವೇರ್ನೆಸ್, ಅದರಿಂದ ಹೆಲ್ಪ್ ಆಗುತ್ತೆ, 100% ಹೆಲ್ಪ್ ಆಗುತ್ತೆ. ಬಟ್ ಸಿನಿಮಾಗೆ ಬರೋದು ನಿಮಗೆ ಟ್ರೈಲರು ಹಾಗೂ ಸಿನಿಮಾಗೆ ನೋಡಬೇಕು ಅನ್ನೋದು ಒಂದು ವರ್ಡ್ ಆಫ್ ಮೌತ್. ಸೊ ಟ್ರೈಲರ್ ವಾಸ್ ಅವರ್ ಕೀ. ಸಾಂಗ್ಸು ಹಿಟ್ ಆಗಿತ್ತು, ಟ್ರೈಲರ್ ವಾಸ್ ಅವರ್ ಕೀ. ಸೊ ಟ್ರೈಲರ್ ನೀವೇ ನೋಡ್ದಂಗೆ ಎಲ್ಲ ಕಡೆಯಿಂದ ನನಗೆ ಒಂಥರ ಯುನಾನಿಮಸ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಟ್ರೈಲರು, ಅಮಾಂಗ್ ಆಲ್ ಸೆಕ್ಷನ್ಸ್ ಆಫ್ ಪೀಪಲ್. ಕಮರ್ಷಿಯಲ್ಲು ಮತ್ತು ಕಂಟೆಂಟ್ ಎರಡು ಬ್ಲೆಂಡ್ ಆಗಿ ಒಂದು ಸ್ಟೋರಿ ಟೆಲ್ಲಿಂಗ್ ಇತ್ತು ಆ ಥರ ಒಂದು ಟ್ರೈಲರ್ಗೆ. ಆಮೇಲೆ ಫಸ್ಟ್ ಹೇಳ್ತಾರೆ, ಓಕೆ ಸಂಚಿತ್ ಹೊಸಬ್ರು ಇದ್ದಾಗ ಅವ್ರನ್ನ ಸ್ಕ್ರೀನ್ ಮೇಲೆ ಸೇವರ್ ಮಾಡಬೇಕು ಜನ, ಫಸ್ಟ್ ಅಲ್ಲೇ ನೋಡಬೇಕು, ಅದಕ್ಕೆ ಮುಂಚೆ ಬೇರೆ ಎಲ್ಲೂ ನೋಡ್ಬಾರ್ದು ಅಂತ ಎಲ್ಲರೂ ಕೂತು ಡಿಸ್ಕಷನ್, ಇದೇ ನಮ್ಮ ಪ್ರಮೋಷನ್ ಸ್ಟ್ರಾಟಜಿ ಅಂತ ಡಿಸೈಡ್ ಒಂದು ಮೀಟಿಂಗ್ ಕೂತ್ಕೊಂಡಾಗ ಆಗಿದ್ದು. ಸೊ ಅದಕ್ಕೆ ಓಕೆ, ಬಟ್ ಜನಕ್ಕೆ ಯಾರು ಅವ್ರಿಗೆ ಗೊತ್ತಾಗಬೇಕು ಅಂದಾಗ ಈಗ ಒಂದು ಹೂ ಇಸ್ ಸಂಚಿತ್ ಅನ್ನೋದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀಲ್ ಮಾಡಿದ್ವಿ. ದೆನ್ ಸಂಚಿತ್ ಎಲ್ಲರ ಊರಿಗೂ ಹೋಗಿ ಅವ್ರದ್ದು ಆಶೀರ್ವಾದ ಮತ್ತು ಸಪೋರ್ಟ್ ತೊಗೊಳ್ಳಿ ಮತ್ತು ನೋಡಲಿ ಜನ ಹೇಗೆ ಅನ್ನೋದನ್ನು ಸರ್ದು ಒಂದು ಪಾಯಿಂಟ್ ಆ್ಯಡ್ ಮಾಡಿದ್ರು. ಸೊ ಅದನ್ನು ಒಂದು ಮಾಡಿದ್ವಿ. ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಮಾತಾಡಲಿ ಫಸ್ಟು. ಸಿನಿಮಾ ರಿಲೀಸ್ ಆದಮೇಲೆ ನಟ ಹೀರೋಯಿನ್ ಜೊತೆ ಮತ್ತು ಅದರ್ ಆರ್ಟಿಸ್ಟ್ ಜೊತೆ ಮಾತಾಡಲಿ ವಾಸ್ ದ ಲಾಸ್ಟ್ ಪಾಯಿಂಟ್. ಸೊ ಆ ಮೂಲಕ ಹೋಗಿದ್ದು ಏನಂದರೆ, ಫಸ್ಟು ಗೆದ್ದಿ ಇನ್ಫಾರ್ಮೇಷನ್ ಫ್ರಮ್ ದಿಸ್ ಒನ್. ಪಿಕ್ಚರ್ ನೋಡೋದ್ಮೇಲೆ ನಿಮ್ಗೆ ತುಂಬ ಕ್ವೆಶನ್ಗಳಿರುತ್ತೆ ಕೇಳೋಕ್ಕೆ, ಅವ್ರಿಗೆ ಹೇಗೀಗ ಒಂದೊಂದು ಸೀನ್ ಹೇಗಿರುತ್ತೋ, ವಾಟ್ ವಾಸ್ ದಿ. ಸೊ ಅವ್ರನ್ನ ಆಮೇಲೆ ಕೂರ್ಸೋಣ ಅನ್ನೋದು ಒಂದು ಪಾಯಿಂಟ್. ಸರ್, ಈಗ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾನೆ ಇರ್ತೀವಿ. ಫಿಲ್ಮ್ ಇಂಡಸ್ಟ್ರಿ ಅಂತಲೇ ಒಂದು ಸಿನಿಮಾ ತೊಗೊಳ್ತೀವಿ ಅಂತಂದರೆ ಅದ್ರ ಮೇಲೆ ಜಾಸ್ತಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀವಿ. ಇವಾಗ ನೀವು ಮಾಡ್ತಾ ಇರುವಂತಹ ಒಂದು ಎಕ್ಸ್ಪೆರಿಮೆಂಟು ಅದು ಯಾರು ಕೂಡ ಯೋಚನೆ ಮಾಡಿರಲಿಲ್ಲ. ಬಿಕಾಸ್ ಹೀರೋನ ನಾವು ಒಂದೇ ಸಲ ಸ್ಕ್ರೀನಲ್ಲಿ ತೋರಿಸ್ಬಿಡೋಣ ಇಂಟರ್ವ್ಯೂ ಕೊಡೋಕ್ಕೂ ಮುಂಚೆ ಅಂತ. ಇದು ಯಾವ ಥರ ಒಂದು ಮೂವಿಗೆ ವರ್ಕೌಟ್ ಆಗುತ್ತೆ ಅಂತ ಅನಿಸುತ್ತೆ?
ಐ ಥಿಂಕ್ ದಿಲ್ ಸೇಮ್ ರಾ ಆನ್ ಸ್ಕ್ರೀನ್. ಅವ್ರ ಬಗ್ಗೆ ಏನೂ ಒಂದು ಒಪಿನಿಯನ್ಸೇ ಫಾರ್ಮ್ ಆಗಲ್ಲ. ಸಂಚಿತ್ ಅನ್ನೋರು ಸುದೀಪ್ ಸರ್ ಅವರ ಅಕ್ಕನ ಮಗ ಅನ್ನೋದು ಬಿಟ್ಟರೆ ಐ ಡೋಂಟ್ ಥಿಂಕ್ ಪೀಪಲ್ ನೋ ಎನಿಥಿಂಗ್ ಮೋರ್. ಏನೇ ಇದ್ದರೂ ಪಚ್ಚಾಗಿ ನೋಡಿದ್ದಾರೆ. ಎಷ್ಟು ಜನ ಟ್ರೇಲರ್ ಫಾಲೋ ಮಾಡಿದ್ದಾರೆ ಮತ್ತು ಇದನ್ನು ಪಚ್ಚಾಗಿ ಓಕೆ ಪ್ರಶಾಂತ ಈ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ, ಫುಲ್ ಅದಲ್ಲಿ ಫಸ್ಟ್ ಇದೆ. ಇಲ್ಲ ಅಂದರೆ ಏನು ಒಪಿನಿಯನ್ನೇ ಇಲ್ಲ ಅಲ್ಲ. ಸಿನಿಮಾದಕ್ಕೂ ನಮಗೆ ವಿವೇಕ್ ಕೇಳಿದಾಗ ಒಂದು ಫ್ರೆಶ್ ಫೇಸ್ ಬೇಕು ಅಂತಂದಿದ್ದು. ಸೊ ಆ ಪಾತ್ರ ಹೇಗೆ ಫ್ರೆಶ್ ಫೇಸ್ ಕೇಳ್ತು, ಜನನೂ ಅಷ್ಟೇ ರಾ ಆಗಿ ಅಷ್ಟೇ ಇದಾಗಲಿ ಫ್ರೆಶ್ ಆಗಿ ನೋಡಲಿ ಅನ್ನೋದು ದಟ್ ವಾಸ್ ದಿ ಐಡಿಯಾ. ಸೊ ಮ್ಯಾಮ್, ನಾನು ಇಂಟ್ರೊಡಕ್ಷನಲ್ಲೇ ಹೇಳಿದೆ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸೋಷಿಯಲ್ ಮೀಡಿಯಾ ಲ್ಯಾಂಗ್ವೇಜಲ್ಲಿ ಹೋದ್ವಿ ಅಂದರೆ ಒಂದು ಹೈಪನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಟ್ರೆಂಡನ್ನು ಸೃಷ್ಟಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಮೂವಿದನ್ನು ಪೋಸ್ಟರು ಅಥವಾ ಟ್ರೇಲರು ಟೀಸರ್ ಏನೇ ನೋಡಿದ್ರೆ ಅದೊಂದು ವೈಬ್ ನಮಗೆ ಜನಗಳಿಗೆ ಸಿಗಬೇಕು, ನೋಡೋವಂಥವ್ರಿಗೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾ ಒಂದು ಮೂವಿನ ಗೆಲ್ಲಿಸೋದಕ್ಕೆ ಎಷ್ಟು ಮಟ್ಟಿಗೆ ಒಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಅನ್ಸುತ್ತೆ ನಿಮಗೆ? ಇಟ್ಸ್ ಅ ವೆರಿ ವೆರಿ ಬಿಗ್ ಕಾಂಟ್ರಿಬ್ಯೂಷನ್ ಟುಡೇ. ಹಾಗಾಗಿ ನಾವು ತುಂಬ ಡಿಪೆಂಡೆಂಟ್ ಆಗಿದ್ದೀವಿ ಸೋಷಿಯಲ್ ಮೀಡಿಯಾ. ಯಾಕಂದರೆ ಇಟ್ಸ್ ಜಸ್ಟ್ ದ ಕ್ಲಿಕ್ ಆಫ್ ಅ ಬಟನ್. ಯಾರ ಕೈಯಲ್ಲಿ ಫೋನ್ ಇಲ್ಲ ಹೇಳಿ? ಇನ್ಫ್ಯಾಕ್ಟ್ ಈವನ್ ಲೆಸ್ ದೆನ್ 16, 15, 14-year-old ಚಿಲ್ಡ್ರನ್ ಆರ್ ಆಲ್ಸೋ ಓನರ್ಸ್ ಆಫ್ ಫೋನ್. ಆ್ಯಂಡ್ ಪ್ರತಿಯೊಂದು ನಿಮ್ಮ ಫೋನಲ್ಲೇ ಸಿಗ್ತಾ ಇದೆ. ನಿಮ್ಮ ಮನೇಲಿ ಕೂತ್ಕೊಂಡೇ ನೀವು ಎಲ್ಲವೂ ನೋಡ್ಬೋದು. ಅಂದರೆ ದಟ್ ಈಸ್ ದ ಅನ್ಫಾರ್ಚುನೇಟ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಮೀಡಿಯಮ್ಸ್ ಅಲ್ವಾ? ಸೊ ಅದಕ್ಕೆ ತಕ್ಕನಂತೆ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಟುಡೇಸ್ ಟೈಮ್ಸ್ ವಿ ಹ್ಯಾವ್ ಟು ಪ್ಲೇ ಅಲಾಂಗ್ ವಿತ್ ಇಟ್. ನನಗೆ ಇಷ್ಟ ಇದೆಯಾ ಇಲ್ವಾ ಅಂತ. ಬಿಕಾಸ್ ಐ ಮೈಸೆಲ್ಫ್ ಐ ಆಮ್ ನಾಟ್ ಅ ವೆರಿ ಕಂಫರ್ಟಬಲ್ ಪರ್ಸನ್ ಆನ್ ಸೋಷಿಯಲ್ ಮೀಡಿಯಾ. ಐ ಡೋಂಟ್ ಹ್ಯಾವ್ ಮೈ ಓನ್ ಪರ್ಸ್ನಲ್ ಅಕೌಂಟ್, ಬಟ್ ನಾನು ಆದಷ್ಟು ಐ ಟ್ರೈ ಟು ಕೀಪ್ ಇಟ್ ಅವೇ, ಕೀಪ್ ಇಟ್ ಅ ಲಿಟಲ್ ಪ್ರೈವೇಟ್. ಬಟ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಆ ಥರ ಇಲ್ಲ. ಡಿಪೆಂಡೆನ್ಸಿ ಜಾಸ್ತಿ ಇದೆ. ಅವ್ರಿಗೂ ತುಂಬ ಕುತೂಹಲ ಇದೆ, ಇನ್ನೊಬ್ಬರು ಏನು ಮಾಡ್ತಿದ್ದಾರೆ. ದೇ ವಾಂಟ್ ಟು ನೋ ವರ್ಲ್ಡ್ ವ್ಯೂಸ್ ಗೊತ್ತಾಗಬೇಕು. ಅವ್ರು ಬೇರೆ ದೇಶದಲ್ಲಿ ಏನು ನಡೀತಾ ಇದೆ ಪ್ರತಿಯೊಂದು ಅವ್ರ ಕಂಫರ್ಟ್ ಆಫ್ ಹೋಮಲ್ಲಿ ಗೊತ್ತಾಗಬೇಕು ಅಂತ. ಇಟ್ ಈಸ್ ಎವ್ರಿಥಿಂಗ್ ಈಸ್ ಆನ್ ಫಿಂಗರ್ ಟಿಪ್ಸ್ ನಾವು. ಸೊ ಹಾಗಾಗಿ ಐ ಥಿಂಕ್ ವೆರಿ ವೆರಿ ವೈಟಲ್ ರೋಲ್ ಇಟ್ ಪ್ಲೇಸ್. ನಾವು ಹಿಂದೆ ಸಣ್ಣವ್ರು ಇರ್ಬೇಕಾದ್ರೆ ನಾವು ಕಾಯ್ತಾ ಇದ್ವಿ, ಅಟ್ಲೀಸ್ಟ್ ನಮ್ಮ ಚಿಕ್ಕಪ್ಪಂದರು, ಅಂಕಲ್ಸು, ತಂದೆ ತಾಯಂದರು ಹೋಗಿ ಫಿಲಮ್ ನೋಡಿ ಫಸ್ಟ್ ಅವರು ಸರ್ಟಿಫಿಕೇಟ್ ಕೊಡೋದು, UA, ಆಮೇಲೆ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗೋದು ಅವರು. ಸೊ ಅದಕ್ಕೆಲ್ಲ ಕಾಯ್ತಾ ಇದ್ವಿ. ಆಮೇಲೆ ಈವನ್ ಇನ್ ದ ಕೇಸ್ ಆಫ್ ಅ ಸ್ಟಾರ್ ನಮಗೆ ಹೆಚ್ಚು ಏನು ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಅವ್ರದ್ದೊಂದು ಆರಾ ಹಾಗೆ ನಿಲ್ತಿತ್ತು ನಮ್ಮ ಮನಸ್ಸಲ್ಲಿ ಅಲ್ವಾ? ಈಗ ಎಲ್ಲೋದ್ರೂ ಒಂದು ಕ್ಯಾಮ್ರಾದಲ್ಲಿ ಯಾರಾದರೂ ಒಂದು ವಿಡಿಯೋ ಮಾಡಿ ಆಮೇಲೆ ಅದ್ರ ಬಗ್ಗೆ ಅವರ ವಿಶ್ಲೇಷಣೆಗಳು, ಅವ್ರು ಯಾಕೆ ಈ ಥರ ಮಾಡಿದ್ರು, ಅವ್ರು ನೋಡಿ ಹಿಂಗೆ ಮಾಡಬಾರ್ದಿತ್ತು, ಅವ್ರು ಏನಕ್ಕೆ ಮಾಡಿದ್ದಾರೆ ಅಂತಲೂ ಅವ್ರಿಗೆ ಗೊತ್ತಿರಲ್ಲ. ಅವ್ರವ್ರದ್ದೇ ಕನ್ಕ್ಲೂಷನ್ಸು. ಸೊ ಇಟ್ ಇಸ್ ಬಿಕಮ್, ಐ ವುಡ್ ಸೇ, ಟಾಕ್ಸಿಕ್. ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ಡಿಪೆಂಡೆಂಟ್ ಆನ್ ಸೋಷಿಯಲ್ ಮೀಡಿಯಾ ಟುಡೇ. ಸರ್, ಈಗ ಸಂಚಿತ್ ಅವ್ರ ಬಗ್ಗೆ ನಾವು ನೋಡಿರೋ ಪ್ರಕಾರ, ನೀವು ಇಂಟರ್ವ್ಯೂಸಲ್ಲಿ ಹೇಳಿರೋ ಪ್ರಕಾರ, ಕ್ವೆಶನ್ಸನ್ನು ಕೇಳಿರೋ ಪ್ರಕಾರ, ಸುದೀಪ್ ಸರ್ ಅಳಿಯ ಅನ್ನೋದೊಂದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಇವಾಗ ಒಂದು ದೊಡ್ಡ ಮನೆಯಿಂದ, ಒಂದು ಫಿಲ್ಮಿ ಬ್ಯಾಕ್ಗ್ರೌಂಡಿಂದ ಬಂದಿರುವಂತಹ ಒಬ್ಬ ಫ್ರೆಶ್ ಫೇಸ್ ಮೇಲೆ ಇನ್ವೆಸ್ಟ್ ಮಾಡೋದು ಅಂತಾಗಿರ್ಬೋದು, ಅವ್ರ ಮೇಲೆ ನಂಬಿಕೆ ಇಟ್ಕೊಳ್ಳೋದು ಅಂತಾಗಿರ್ಬೋದು, ಎಲ್ಲೋ ಒಂದು ಕಡೆ ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಸರ್? ನೀವು ಸುದೀಪ್ ಸರ್ನ ಪಕ್ಕಕ್ಕೆ ಇಟ್ಬಿಡಿ, ಒಂದು ಫ್ರೆಶ್ ಫೇಸನ್ನ ನಾನು ಮಾಡ್ತಾ ಇದ್ದೀನಿ, ಒಂದು ರಿಸ್ಕ್ ಅನ್ನಿಸ್ಲಿಲ್ವಾ ನಿಮಗೆ? ಅದೊಂದು ದೊಡ್ಡ ಟಾಸ್ಕ್ ಅಂತ ಫೀಲ್ ಆಗಲಿಲ್ವಾ ಅಂತ? ಐ ಥಿಂಕ್ ಎನಿ ಸಿನಿಮಾ ಕಥೆಗೆ ಏನು ಡಿಮಾಂಡ್ ಆಗುತ್ತೆ ಅದನ್ನು ನಾವು ಮಾಡಿದ್ವಿ. ಒಂದು ಎವ್ರಿ ಸಿನಿಮಾ ಇಸ್ ರಿಸ್ಕ್. ಹಂಗೆ ಲೆಕ್ಕದಲ್ಲಿ ನಿಮ್ಮ ಸಿನಿಮಾ ಇಷ್ಟ ಆಗುತ್ತೋ ಬಿಡುತ್ತೋ, ಯಾವುದೇ ಯಾರ್ ಫಿಲ್ಮ್ ಇಸ್ ಆ್ಯಸ್ ಗುಡ್ ಆಸ್ ಯೋರ್ ಫಸ್ಟ್ ಡೇ ಫಸ್ಟ್ ಶೋ ಅಂತ ಅಂತಾರೆ. ಯಾವ ಸ್ಟಾರ್ಗಳಿದ್ದಾಗ ಪುಲ್ ಇರುತ್ತೆ, ಸ್ಟಾರ್ಗಳು ಇಲ್ಲದೇ ಇದ್ದಾಗ ನಿಮ್ಮದು ಸಿನಿಮಾ ಮಾತಾಡಬೇಕು ಅಲ್ವಾ? ಆ್ಯಂಡ್ ಸಂಚಿತ್ ಬಂದಾಗ ನಮ್ಗೊಂದು ಗ್ಯಾರಂಟಿ ಏನಿದ್ದು ಅಂದರೆ, ಸರ್ ಮನೆಯಿಂದ ಬಂದಿರೋದ್ರಿಂದ ಒಂದು ಅವೇರ್ನೆಸ್ ಇರುತ್ತೆ ಜನಕ್ಕೆ, ಒಂದು ಸ್ಪ್ರೆಡ್ ಆಗುತ್ತೆ, ಈ ಮನೆಯಿಂದ ಒಬ್ಬ ಲಾಂಚ್ ಆಗ್ತಿದ್ದಾರೆ. ಸೊ ಹೌ ವಿಲ್ ಪೀಪಲ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೇಗಿರುತ್ತೆ ಏನಾದರೂ ಟಾಕ್ ಮೇಲೆ ಇದು ಮಾಡೋದು. ಬಟ್ ಆ ಸಿನಿಮಾ ಹೇಳೋಕ್ಕೆ ಆ ಕತೆ ಬೇಕೇ ಬೇಕಲ್ವ? ರಿಸ್ಕ್ ಇದ್ದೇ ಇರುತ್ತೆ. ಎವ್ರಿ ಸಿನಿಮಾ ವಿಲ್ ಹ್ಯಾವ್ ಇಟ್ಸ್ ರಿಸ್ಕ್. ನೀವು ₹1 ಹಾಕಲಿ, ₹1000 ಹಾಕಲಿ, 10 ಕೋಟಿ ಹಾಕಲಿ, ಎವ್ರಿ ಸಿನಿಮಾ ವಿಲ್ ಹ್ಯಾವ್ ಇಟ್ಸ್ ಓನ್ ರಿಸ್ಕ್. ನೀವು ಸಿನಿಮಾ ಮೇಲೆ ನಂಬಿರ್ತೀರ, ಆ ಕತೆ ಮೇಲೆ ನಂಬಿ ಬಿಸ್ನೆಸ್ ಮಾಡಿರ್ತೀರ. ಆ ಫುಲ್ ಪ್ರೆಷರ್ ಪಾಪ ಆ ಹುಡುಗನ ಮೇಲೆ ಯಾರೇ ಆರ್ಟಿಸ್ಟ್ ಮೇಲೆ ಫುಲ್ ಹಾಕೋಕ್ಕಾಗಲ್ಲ. ಇಟ್ಸ್ ಅ ಕಂಬೈನ್ಡ್ ಎಫರ್ಟ್. ಕರೆಕ್ಟ್. ಐ ಡೋಂಟ್ ಥಿಂಕ್ ಸಂಚಿತ್ ಮೇಲೆ ಹಾಕೋಕ್ಕೆ ನಮಗೆ ನನ್ನ ಪ್ರಕಾರ ಆ ಕ್ವೆಶನೇ ತಪ್ಪಾಗುತ್ತೆ ಅಂತ ನಾನು ಏನಕ್ಕೆ ಹೇಳ್ತಾ ಇರೋದಿಲ್ಲ. ಅವರು ಎಂಟೈರ್ ಓನರ್ಸ್ ಅವರೊಬ್ಬರ ಮೇಲೆ ಹಾಕಬಾರ್ದು. ಆಮೇಲೆ ನಾಳೆ ಅವ್ರಿಗೆ ಎಲ್ಲೋ ಕೇಳಿದಾಗ ಅದೊಂದು
ಅದೊಂದು ಆ ಕಾಂಪ್ಲೆಕ್ಸ್ ಅವ್ರಿಗೆ ಹೋಗಬಾರ್ದಲ್ಲ. ನನ್ನ ಮೇಲೆ XYZ ಇವತ್ತಲ್ಲ ನಾಳೆ ಯಾರೇ ಇಷ್ಟೊಂದು ಹಾಕ್ತಾರ, ನನ್ನ ಬರ್ದೇ ಇದ್ರೆ ನಾನು ಹೊಣೆ ಆಗ್ತೀನಿ ಅದಕ್ಕೆ ಅನ್ನೋದನ್ನ. ಇಟ್ ಈಸ್ ದ ಫಿಲ್ಮ್ ವಿಚ್ ಟಾಕ್ಸ್, ಈಸ್ ಅ ಪಾರ್ಟ್ ಆಫ್ ಇಟ್. ಸೊ ಇದೆಲ್ಲ ಹೊರತುಪಡಿಸಿದ್ರೆ ಅವ್ರನ್ನ ನೀವು ಫಸ್ಟ್ ಅಂದರೆ ಕಾಸ್ಟ್ ಮಾಡಬೇಕಾದ್ರೆ ಸೊ ಎಲ್ಲವನ್ನೂ ಸುದೀಪ್ ಸರ್ ಜೊತೆ ನಿಮ್ಮದು ಒಡನಾಟ ಇರುತ್ತೆ, ಅವ್ರ ಜೊತೆಗೂ ನಿಮ್ಮದು ಒಡನಾಟ ಇರುತ್ತೆ. ಆ್ಯಸ್ ಅ ಆ್ಯಕ್ಟರ್ ನೀವು ಅವ್ರನ್ನ ನೋಡಬೇಕಾದ್ರೆ ಅವ್ರ ಮೇಲೆ ಎಷ್ಟು ಭರವಸೆ ಮೂಡ್ತು ಸರ್? ನೀವು ಅವ್ರನ್ನ ಏನು ಸೀನ್ಗಳಲ್ಲಿ ಆ್ಯಕ್ಟ್ ಮಾಡೋಕ್ಕೂ ಮುಂಚೆ ಇದ್ದಂತಹ ಒಂದು ಪರ್ಸೆಪ್ಷನ್ನು, ಅವ್ರು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಪರ್ಸೆಪ್ಷನು ಹೇಗೆ ಚೇಂಜ್ ಆಯಿತು? ಎಷ್ಟು ಮಟ್ಟಿಗೆ ನಿಮ್ಮ ಭರವಸೆ ಮೇಲೆ ಅವ್ರು ನಿಂತ್ಕೊಂಡ್ರು ಅಂತ ಅನ್ಸುತ್ತೆ ನಿಮಗೆ? ಸರ್ ಮನೇಲಿ ನಾನು ಹೇಳ್ದಂಗೆ, ನಾನು ಎಷ್ಟೊಂದು ಕಡೆ ಹೇಳ್ದಂಗೆ ಒಂದು ಗುಂಪಲ್ಲಿ ನಿಲ್ಲಿಸಿದ್ರು, ನಮ್ಮ ಮಧ್ಯದಲ್ಲಿ ಎಲ್ಲಾದರೂ ಸಂಚಿತ್ ನಿಲ್ಲಿಸಿದ್ರು, ಅವರೊಬ್ಬರು ಸ್ಟ್ಯಾಂಡ್ ಔಟ್ ಆಗ್ತಾರೆ. ಅದು ಮೇ ಬಿ ಇಸ್ ಐಸ್ ವಿಚ್ ಟಾಕ್ ಅ ಲಾಟ್, ಆರ್ ಇಸ್ ಬಾಡಿ ಲ್ಯಾಂಗ್ವೇಜ್ ಏನಿದೆ. ಆಮೇಲೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಸೊ ಡೈರೆಕ್ಷನೆಲ್ಲ ಕಲ್ತಿರೋದ್ರಿಂದ ಐ ಥಿಂಕ್ ಅದನ್ನು ಮಾಡ್ತಾರೆ ಅನ್ನೋದು ಒಂದಿತ್ತು. ಧನಂಜಯು ನಮಗೆ ಸಜೆಸ್ಟ್ ಮಾಡಾದ್ಮೇಲೆ ಸರ್ರು ಮೇಡಮ್ ಎಲ್ಲ ಒಪ್ಪಾದ್ಮೇಲೆ ಒಂದು ಆಗತ್ತೆ ಅನ್ನೋದಿತ್ತು. ಬಟ್ ಒನ್ಸ್ ದ ಫಸ್ಟ್ ಡೇ ಒಂದು ಶೂಟ್ ಆದಮೇಲೆ ಅದು ಇನ್ನೊಂದು ಚೂರು ಸ್ಟ್ರೆಂತು ಮತ್ತು ಇನ್ನೊಂದು ಚೂರು ಭರವಸೆ ಮಾಡಿ ನಾವು ತೊಗೊಂಡಿದ್ದ ಡಿಸಿಷನ್ ರೈಟ್ ವೇಲ್ ಹೋಗ್ತಿದೆ ಅಂತ. ಬಟ್ ಸಿನಿಮಾದಲ್ಲಿ ಫೈನಲ್ ಕಾಪಿ ನೋಡಿದಾಗ ಎಸ್ ಸಂಚಿತ್ ಆ ಡಿಸಿಷನ್ ಕರೆಕ್ಟು ಅಂತ ಪಕ್ಕಾ 100ಕ್ಕೆ 100 ಕರೆಕ್ಟು ಅನ್ನೋದು ಅವತ್ತು. ಓಕೆ ಮ್ಯಾಮ್, ಈ ಮಾತನ್ನು ಕೇಳಬೇಕಾದ್ರೆ ಪ್ರೊಡ್ಯೂಸರ್ ಅನ್ನೋದನ್ನ ಬಿಟ್ಬಿಡಿ, ನೀವು ಕಾರ್ತಿಕ್ ಸರ್ ಹೇಳ್ತಾ ಇದ್ದಾರೆ, ಅವರ ಅತ್ತೆಯಾಗಿ ನೀವು ಕೇಳ್ತಾ ಇದ್ದೀರಾ. ಸೊ ಏನೇ ಆಗಲಿ ನಮ್ಮನೆ ಮಕ್ಕಳ ಬಗ್ಗೆ ಈ ರೀತಿಯಾದಂತಹ ಒಂದಿಷ್ಟು ಒಳ್ಳೆ ಒಪಿನಿಯನ್ನು, ಒಳ್ಳೆ ಮಾತುಗಳು, ಅವ್ರ ಜೊತೆ ನಿಂತ್ಕೊಳ್ಳೋದು, ನಾವೇನಾದರೂ ಪ್ರಶ್ನೆ ಕೇಳಿದ್ರೆ ಈ ಪ್ರಶ್ನೆ ತಪ್ಪು ನಿಮ್ಮದು ಅಂತ ಅದನ್ನು ಹೇಳೋದು, ಇದೆಲ್ಲವೂ ಒಂದು ರೀತಿಯಾಗಿ ನಿಮ್ಮ ಮಗನ ಮೇಲೆ ತೋರಿಸ್ತಾ ಇರುವಂತಹ ಒಂದು ಪ್ರೀತಿ ಅಂತಲೇ ಹೇಳ್ಬೋದು. ಸೊ ಇವೆಲ್ಲ ಕೇಳಿಸ್ಕೊಳ್ತಾ ಇದ್ದಾಗ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ. ಓಕೆ, ನಾನು ಇವರ ಮೂವಿಗೆ ಇನ್ವೆಸ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು, ನನ್ನ ಮಗನ ಮೇಲೆ ನಾನು ಇನ್ವೆಸ್ಟ್ ಮಾಡ್ತಾ ಇರೋದಕ್ಕೂ, ಭರವಸೆ ಮೂಡಿಸಿರೋದಕ್ಕೂ ಅದ್ರ ಮೇಲೆ ನಿಂತಿದ್ದಾರೆ ಅನ್ನೋದಕ್ಕೆ ಎಷ್ಟು ನಿಮಗೆ ಪ್ರೌಡ್ ಫೀಲ್ ಆಗುತ್ತೆ? ಹೌದು, ತುಂಬಾ ಅನಿಸುತ್ತೆ. ಆಮೇಲೆ ನಮ್ಮ ತಂದೆ ತಾಯಿ ಆದವ್ರಿಗೆ ಅದೊಂದು ಯಾವಾಗಲೂ ಒಂದು ಹೆಮ್ಮೆಯ ವಿಷಯ ಅಲ್ಲ. ನಮಗೆ ಗೊತ್ತಿರುತ್ತೆ ನಮ್ಮ ಮಕ್ಕಳು ಯಾವ ರೀತಿ, ಅವರ ಸ್ಟ್ರೆಂಗ್ತ್ಸ್ ಆಗಲಿ, ಅವರು ಪ್ಲಸ್ಸಸ್ ಆಗಲಿ ನಮಗೆ ಗೊತ್ತಿರುತ್ತೆ. ಬಟ್ ಹೊರಗಡೆ ಅವರು ಅದನ್ನು ಗುರುತಿಸಿದಾಗ, ಅದನ್ನು ಪ್ರಶಂಸನೆ ಮಾಡಿದಾಗ ನಮಗೆ ಎಷ್ಟು ಖುಷಿಯಾಗುತ್ತಲ್ಲ, ಒಂಥರ ಸಾರ್ಥಕ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟು ವರ್ಷ ನಮ್ಮೊಟ್ಟಿಗೆ ಬೆಳೆದಿದ್ದಾರೆ. ಚಿಲ್ಡ್ರನ್ ಲರ್ನ್ ಬೈ ಎಕ್ಸಾಂಪಲ್. ಕರೆಕ್ಟ್. ಹೇಳಿಕೊಟ್ರೆ ಅವರು ಅಷ್ಟು ಸುಲಭವಾಗಿ ಕಲಿಯಲ್ಲ, ನೋಡಿ ಕಲಿತಾರೆ. ಸೊ ಒಳ್ಳೆಯ ದಿನ ಕಲ್ತಿದ್ದಾರೆ ಅಂತ ಯಾರಾದರೂ ನಮಗೆ ಹೇಳಿದರೆ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಎನಿಬಡಿ. ಓಕೆ, ಸೊ ಸುದೀಪ್ ಸರ್ ಅವರ ಕಾಣಿಸುತ್ತೆ ನಮಗೆ ಸಂಚಿತಲ್ಲಿ. ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವರು ನಡ್ಕೊಂಡು ಬರೋ ವಾಕಿಂಗ್ ಸ್ಟೈಲು, ಮಾತಾಡೋ ಸ್ಟೈಲು ಎಲ್ಲವೂ ನಮಗೆ ಟ್ರೇಲರಲ್ಲಿ ಒಂದು ಸ್ವಲ್ಪ ಅದ್ರದ್ದು ಗ್ಲಿಮ್ಸ್ ನಮಗೆ ಸಿಕ್ಕಿದೆ. ಬಟ್ ಒಂದು ಡೌಟ್ ಬರೋದಂತಂದರೆ, ಟ್ರೇಲರಲ್ಲಿ ಈ ರೀತಿಯಾಗಿ ಸುದೀಪ್ ಸರ್ನ ನಾವು ನೆನಪಿಸ್ಕೋಬೇಕು ಅಂತ ನೀವು ತೋರಿಸಿರೋದು ಉಂಟಾ, ಅಥವಾ ಇಡೀ ಸಿನಿಮಾದಲ್ಲಿ ಸುದೀಪ್ ಸರ್ದ ಒಂದು ಸ್ವಲ್ಪ ಛಾಯೆ ಅಲ್ಲಿ ಬಂದು ಹೋಗುತ್ತಾ ಅಂತ? ನಿಮಗೇನು ಅನ್ಸುತ್ತೆ? ನಿಮಗೆ ನನಗೆ ನೋಡಿ ಆಸ್ ಅ ವ್ಯೂವರ್ ನಿಮಗೇನು ಅನ್ಸುತ್ತೆ? ಟ್ರೇಲರ್ ನೋಡಿದ ತಕ್ಷಣ ನನಗೆ ಸುದೀಪ್ ಸರ್ ನೆಕ್ಸ್ಟ್ ವರ್ಷನ್ ಅಂತಾನೆ ಅನ್ಸುತ್ತೆ. ಅದು ಅವನಿಗೆ ಮೋಸ್ಟ್ಲಿ ವೆರಿ ನ್ಯಾಚುರಲಿ ಬಂದಿದೆ, ಸಬ್ಕಾನ್ಷಿಯಸ್ಲಿ ಬಂದಿದೆ ಅದು. ಯಾಕಂದರೆ ಡೆಲಿಬ್ರೇಟ್ ಆಗಿ ಅವನು ಏನು ಆ ಥರ ಮೇ ಬಿ ಸಿಗರೆಟ್ ಸ್ಮೋಕಿಂಗ್ ಸ್ಟೈಲ್ ಮೇ ಬಿ ಹಿ ಹ್ಯಾಸ್ ಟ್ರೈ ಟು ಡೂ, ಬಟ್ ಮ್ಯಾನರಿಸಮ್ಸ್ ಎಲ್ಲ ಅವನಿಗೆ ಯಾವಾಗಲಿಂದನೂ ಹಂಗೆ ಇದ್ದಾನೆ ಅವನು. ಅದು ಜಸ್ಟ್ ಅ ಜೆನೆಟಿಕ್ ಲೆಗಸಿ, ಅಥವಾ ಇಟ್ ಹ್ಯಾಸ್ ಕಮ್ ಟು ಹಿಮ್ ಆಸ್ ಹೆರಿಡಿಟಿ ಅಷ್ಟೇ. ಬಿಟ್ಟರೆ ಸಿನಿಮಾದಲ್ಲಿ ಒಂದು ಸೀನಲ್ಲಿ ನಾವು ಒಂದು ಡೆಲಿಬ್ರೇಟ್ ಅಟೆಂಪ್ಟ್ ಮಾಡಿದ್ದೀವಿ. ಯಾಕಂದರೆ ಅದು ನಮ್ಮಿಬ್ಬರ ಆಸೆ, ಸಂಚಿತ್ ಮತ್ತು ನಂದ ಆಸೆ. ಸುದೀಪ್ ಅವರಿಗೆ ಒಂದು ನಮ್ಮ ಕಡೆಯಿಂದ ಒಂದು ಸಣ್ಣ ಥ್ಯಾಂಕ್ಸ್ ಹೇಳೋಕ್ಕೆ. ಯಾಕಂದರೆ ನಾವಿಬ್ಬರು ಇವತ್ತು ಈ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಅವ್ರು ತೋರಿಸಿದ ದಾರಿ. ಸೊ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಟ್ರಿಬ್ಯೂಟ್ ಕೊಡೋಣ ಅಂತ ನಾವು ವಿವೇಕ್ ಅವ್ರ ಹತ್ರ, ಇವರು ಖುಷಿಪಟ್ಟರು, KRG ಅವರು ವೆರಿ ಗುಡ್ ಐಡಿಯಾ ಅಕ್ಕ, ಲೆಟ್ಸ್ ಡೂ ಇಟ್. ಬಟ್ ತೀರಾ ಸ್ಟ್ರೆಸ್ಸು ಮಾಡೋಕ್ಕಾಗದೇ ಇರೋಂಥ ಒಂದು ಸಂದರ್ಭ. ಬಟ್ ಎಟ್ ದ ಸೇಮ್ ಟೈಮ್ ಕಿಚ್ಚನ ಫ್ಯಾನ್ಸಿಗೆ ಅದೊಂದು ಖುಷಿಯ ಮೂಮೆಂಟ್ ಅಂತ ನನಗೆ ಅನಿಸುತ್ತೆ. ಅದೊಂದು ಪ್ರಯತ್ನ ಮಾಡಿದ್ದೀವಿ, ಅದು ಎಷ್ಟು ಮಟ್ಟಿಗೆ ಜನಕ್ಕೆ ತಲುಪುತ್ತೆ ಅಂತ ಆ ಸೀನ್ ಬಂದ ತಕ್ಷಣ ಶಿಲ್ಲೆ ಚಪ್ಪಾಳೆಗಳು ನಮಗೆ ಕಿವಿಗೆ ಸಿಕ್ಕಾಪಟ್ಟೆ ಲೌಡಾಗಿ ಕೇಳಿಸುತ್ತೆ. ವಿತೌಟ್ ಡೌಟ್ ಅದು ಸಿಂಪಲ್ ಸೀನು ಹೇಗೆ ಐಕಾನಿಕ್ಸ್ ಆಗಿದೆ ಅಂದರೆ ಸಿನಿಮಾದಲ್ಲಿ ನೆನಪಿಟ್ಕೊಂಡಿರೋದು ಆ ಸಿನಿಮಾದು ಸರ್ದು, ಆ ಸಿನಿಮಾದು ವೆರಿ ಸಿಂಪಲ್ ಶಾಟ್ ಅದು.
ಬಟ್ ತುಂಬ ವರ್ಷ ಮಾತಾಡಿದ್ರು ಅದನ್ನು, ಓಕೆ. ಆ ಸೀನ್ ಬಗ್ಗೆ. ಸೊ ಅದನ್ನು ಮೇಡಮ್ ಐಡಿಯಾ ಕೊಟ್ಟಾಗ ಐ ಥಿಂಕ್ ವಿ ಆಲ್ ಲವ್ ದಿ ಐಡಿಯಾ. ಅದು ಸ್ಕ್ರೀನ್ ಮೇಲೂ ಅಷ್ಟೇ ಚೆನ್ನಾಗಿ ಬಂದಿದೆ. ಓಕೆ. ಸೊ ಸುದೀಪ್ ಸರ್ ಜೊತೆ ಅಂತೂ ನಿಮ್ಮದು ಒಡನಾಟ ಚೆನ್ನಾಗಿದೆ. ಐ ಮೀನ್ ನಿಮ್ಮಿಬ್ರದ್ದು ಬಾಂಡಿಂಗ್ ಚೆನ್ನಾಗಿದೆ. ಹಾಗೆ ಮ್ಯಾಮ್ನು ನೀವು ಮೀಟ್ ಆಗಿರ್ತೀರಾ, ಅಂದರೆ ಕೆಲಸದ ವಿಷಯ ಮಾತಾಡದೆ ಹೋದರೂ ಕೂಡ ನಾರ್ಮಲ್ ಆಗಿ ಅವ್ರ ಜೊತೆ ಕನ್ವರ್ಸೇಷನ್ ಮಾಡಿರ್ತೀರ. ಆದರೆ ಮ್ಯಾಮ್ ಈ ಸಿನಿಮಾಗೆ ಒಂದು ಪ್ರೊಡ್ಯೂಸರ್ ಆಗ್ತಾರೆ, ಅವರು ಕೂಡ ಹಣ ಹೂಡಿಕೆ ಮಾಡ್ತಾರೆ ಅಂದ ತಕ್ಷಣ ಅವರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯೆನ್ಸು, ಆಮೇಲೆ ಫಸ್ಟ್ ಟೈಮ್ ಅವರು ಪ್ರೊಡ್ಯೂಸರ್ ಆಗಿ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ. ಇದಕ್ಕೂ ಮುಂಚೆ ಒಂದು ಶೋ ಕೂಡ ಮಾಡಿದ್ವಿ, ನಮ್ಗದು ಗೊತ್ತು. ಬಟ್ ಸಿನಿಮಾಗೆ ಅಂತಂದರೆ ಅವರು ಕೂಡ ಫ್ರೆಶ್ಶು. ಸೊ ಅದೆಲ್ಲವನ್ನು ನೋಡ್ತಾ ಹೋದರೆ ಅವ್ರ ಜೊತೆ ವರ್ಕ್ ಮಾಡಿದ ಅನುಭವ ಹೇಗಿತ್ತು? ಆ್ಯಸ್ ಎ ಪ್ರೊಡ್ಯೂಸರ್ ಮ್ಯಾಮ್ ಹೇಗೆ ಅಂತ? ಆ್ಯಸ್ ಎ ಪ್ರೊಡ್ಯೂಸರ್, ಈವನ್ ವಿದೌಟ್ ದ ಪ್ರೊಡ್ಯೂಸರ್ ಇಲ್ಲದೆ ಬರೀ ಇದಲ್ಲಿ ನೋಡಿದ್ರೆ ನನಗೆ ಒಂದು ಅಕ್ಕನ ಥರ. ಪ್ರೊಡ್ಯೂಸರ್ ಆಗಿ ಬಂದಾಗ ವೆರಿ ಈಸಿ ಟು ವರ್ಕ್ ವಿತ್. ಓನ್ಲಿ ಥಿಂಗ್ ಒಂದೇ ಒಂದು ವರ್ಡ್ ಬೇಕೇ, ಒಂದೇ ಒಂದು ಇರೋದು ಕ್ಲಾರಿಟಿ. ನಾವು ಕ್ಲಾರಿಟಿ ಕೊಟ್ಟರೆ ವೆರಿ ಈಸಿ ಯಾವುದೇ ಅದು. ಆಮೇಲೆ ಟ್ರಸ್ಟ್ ಮೇಲೆ ನಡ್ಕೊಂಡೋಗಿ ಅವ್ರು ನಮ್ಮ ಮೇಲೆ, ನಾವು ಅವ್ರ ಮೇಲೆ ಟ್ರಸ್ಟ್ ಇತ್ತು. ಸೊ ಆ ಕ್ಲಾರಿಟಿ ಕೊಟ್ಬಿಟ್ಟಿದ್ರೆ ದರ್ ಹ್ಯಾಸ್ ಬಿನ್ ನೋ ನೀವು ಹಿಂಗೆ ಮಾಡ್ತೀರಾ, ಏನೂ ಇಲ್ಲ. ಅಬ್ಸಲ್ಯೂಟ್ಲಿ ಈಸಿ, ಒನ್ ಆಫ್ ದಿ ಮೋಸ್ಟ್ ಈಸಿಯೆಸ್ಟ್ ಟು ವರ್ಕ್. ಬಟ್ ಆ ಕ್ಲಾರಿಟಿ ಬೇಕು ಅವ್ರಿಗೆ. ನೀ ಏನಾದರೂ ಮಾಡು ಅಂದರೆ ನನಗೆ ಹೇಳು, ಅದನ್ನು ನನಗೆ ಓಕೆ ಇದು ನನಗೆ ಕನ್ವಿನ್ಸ್ ಆಯಿತು ಅಂದರೆ ಶುಡ್ ಗಿವ್ ಮಿ ಕ್ಲಾರಿಟಿ. ದಟ್ಸ್ ಆಲ್ ವಾಸ್. ಓಕೆ ಮ್ಯಾಮ್, ಈಗ ಸಂಚಿತ್ ಅವರು ಗೊತ್ತಿರೋ ಹಾಗೆ ಸುದೀಪ್ ಸರ್ ಛಾಯೆ ಇದೆ, ಆದ್ರೂ ಕೂಡ ಇಂಡಸ್ಟ್ರಿಯಲ್ಲಿ ಒಂದು ಅವ್ರದ್ದು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಅವ್ರಿಗೆ ಅದೊಂಥರ ಪ್ರೆಷರ್ ಅಂತ ಅನ್ಸುತ್ತಾ? ಫಿಲ್ಮಿ ಬ್ಯಾಕ್ಗ್ರೌಂಡಿಂದ ಬಂದು ನನ್ನ ಅಸ್ತಿತ್ವನ ನಾವು ಉಳಿಸ್ಕೋಬೇಕು ಅನ್ನೋದೊಂದು ಪ್ರೆಷರ್ ಫೀಲ್ ಆಗಬಹುದು ಸಂಚಿತ್ಗೆ ಒಂದು ಯಾವುದಾದ್ರು ಟೈಮಲ್ಲಿ. ಅದರಿಂದ ಹೇಗೆ ಅವ್ರು ಓವರ್ಕಮ್ ಮಾಡ್ಬೋದು ಅಂತ ಅನ್ಸುತ್ತೆ ನಿಮಗೆ? ಖಂಡಿತವಾಗ್ಲೂ ಆಗುತ್ತೆ. ನಾವು ಎಷ್ಟೇ ಹೇಳಿದ್ರು ಅದು ಒಂದು ಸಣ್ಣದಾಗಿ ಮನಸ್ಸಲ್ಲೂ ಇದ್ದೇ ಇರುತ್ತೆ ಮಕ್ಕಳಿಗೆ. ಇಬ್ರಿಗೂ, ಸಾನ್ವಿಗೂ ಅಷ್ಟೇ, ಇವನಿಗೂ ಅಷ್ಟೇ. ಅವನಿಗೆ ಅಫ್ಕೋರ್ಸ್ ಈಗ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಬಟ್ ನಾವು ಆದಷ್ಟು ಹೇಳ್ತಾ ಇರ್ತೀವಿ ಅವನಿಗೆ, ಆ ಪ್ರೆಷರ್ನ ತಗೊಳಕ್ಕೆ ಬಿಡಬೇಡ ನೀನು. ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಡೋಂಟ್ ಕನ್ಸ್ಟ್ರಕ್ಟ್ ಯುವರ್ ವರ್ಕ್ ಅರೌಂಡ್ ದ್ಯಾಟ್. ನಿಮಗೇನು ಸರಿ ಅನಿಸುತ್ತೋ, ನಿನ್ನ ಮನಸ್ಸಿಗೆ ಏನು ತೋಚುತ್ತೋ ನೀನು ಆ ಸೀನ್ನ ಅದೇ ರೀತಿ ಅಪ್ರೋಚ್ ಮಾಡಬೇಕು. ನಂದೊಂದು ಇಮೇಜ್ ಇದೆ, ನನ್ನ ಕಡೆಯಿಂದ ಫ್ಯಾನ್ಸಿಗೆ ಒಂದು ಎಕ್ಸ್ಪೆಕ್ಟೇಷನ್, ಅದು ಮಾಡೋಕ್ಕೆ ಹೋದರೆ ನೀನು ಸ್ಕ್ರಿಪ್ಟಿಗೆ ನ್ಯಾಯ ಮಾಡಲ್ಲ. ಓಕೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಆ್ಯಸ್ ಪಚ್ಚ ಯು ಡೂ. ಮಿಕ್ಕಿದ ಕಡೆ ನೀನಾಗೇ ಇರಬೇಕು. ಅದು ಅವರು ಸುದೀಪ್ ಅವರು ಯಾವಾಗಲೂ ಹೇಳ್ತಾರೆ, ಎಲ್ಲರಿಗೂ ಅದನ್ನೇ ಹೇಳ್ತಾರೆ, ನೀನಾಗಿರು, ಒಳ್ಳೆಯ ಒಂದು ವ್ಯಕ್ತಿಯಾಗಿರು. 4 ಜನಕ್ಕೆ ಎಷ್ಟು ಜನಕ್ಕೆ ನೀವು ಹೆಲ್ಪ್ ಮಾಡೋಕ್ಕಾಗುತ್ತೆ ಮಾಡು. ಇದು ಬಿಟ್ಟರೆ ನಾವು ಬೇರೆ ಏನು ಹೇಳಿ. ಬಟ್ ಹೊರಗಡೆ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಸುದೀಪ್ ಮೇಲಿರೋ ಪ್ರೀತಿ, ಅವ್ರಿಗೆ ಇನ್ನೊಂದು ಸುದೀಪ್ನ ನೋಡಬೇಕು. ಬಟ್ ಅವನು ಎಲ್ಲರನ್ನೂ ಸರ್ಪ್ರೈಸ್ ಮಾಡ್ತಾನೆ, ಅವನದೇ ಆದ ಛಾಪ ಅವನು ತರ್ತಾನೆ, ಸಂಚಿತಾಗಿ ನಿಲ್ತಾನೆ, ಪಚ್ಚಾಗಿ ಉಳಿತಾನೆ ಅಂತ ನನ್ನ ಭರವಸೆ. ಸರ್, ಈಗ ನಾವು ಇಷ್ಟೊಂದು ಪೋಸ್ಟರ್ ಎಲ್ಲ ನೋಡ್ತಾ ಇದ್ದೀವಲ್ಲ ಸರ್, ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಅಂದರೆ ಗ್ರೀನರಿನ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಯಾಕಂದರೆ ಬೇರೆ ಕಲರ್ ನಮಗೆ ಕಾಣಿಸ್ತಾ ಇಲ್ಲ. ಇಷ್ಟೊಂದೆಲ್ಲ ಸ್ಟ್ಯಾಂಡೀಸ್ ಹಾಕಿದ್ದೀವಲ್ಲ, ಗ್ರೀನ್ ಸ್ವಲ್ಪ ಜಾಸ್ತಿ ಡಾಮಿನೇಟ್ ಮಾಡ್ತಾ ಇದೆ ಸರ್. ಇದಕ್ಕೆ ಥೀಮ್ ವಾಸ್ ಗ್ರೀನ್. ಅವತ್ತು ಎನ್ವೈರ್ಮೆಂಟ್ ಡೇ ನಾವು ರಿಲೀಸ್ ಮಾಡ್ತಿರೋದಕ್ಕೋಸ್ಕರ ಅದು ಹಿಂದೆ ಏನಾದರೂ ಥೀಮ್ ಇರುತ್ತಲ್ವ, ಯಾವುದೇ ಸಿನಿಮಾ ಆದ್ರೂ ಒಂದು ಈ ಪರ್ಟಿಕ್ಯುಲರ್ ಪ್ಯಾಲೆಟ್, ಈ ಪರ್ಟಿಕ್ಯುಲರ್ ಶೇಡಲ್ಲಿ ಬರಬೇಕು ಅಂತ. ಸೊ ಪೋಸ್ಟರ್ಸ್ ನೀವು ಇದೊಂದೇ ಅಲ್ಲ, ಇದೊಂದು ಈ ಪೋಸ್ಟರ್ ಆಗಲಿ, ಆ ಫೀಲ್ಡ್ಸ್ ಮಧ್ಯೆ ನಡ್ಕೊಂಡು ಬರೋದಲ್ಲಿ ಮುಂಚೆ ರಿಲೀಸ್ ಮಾಡಿರೋದನ್ನು, ಇನ್ಕ್ಲೂಡಿಂಗ್ ಫಸ್ಟ್ ಟೇಬಲ್ ಮೇಲೆ ನಿಂತ್ಕೊಂಡು ಒಂದು ಸಿಗರೆಟ್ ಇಟ್ಕೊಂಡಿರೋದಿದೆ, ಅದು ಗ್ರೀನಿಶ್ ಟಿಂಟ್ ಇದೆ. ಕಾಜೋಲ್ ಅವ್ರ ಜೊತೆ ನಿಂತು ಹಿಂದ್ಗಡೆ ಬ್ಯಾಂಡ್ ಸೆಟ್ ಅವ್ರದ್ದು, ಅದು ಗ್ರೀನಿಶ್ ಟಿಂಟ್ ಇದೆ. ಸೊ ದಟ್ ವಾಸ್ ಅನ್ ಗ್ರೀನ್ ಥೀಮಲ್ಲಿ ಹೋಗಬೇಕು ಅಂತಲೇ ಇತ್ತು. ದಟ್ ವಾಸ್ ದಿ ಐಡಿಯಾ. ನೋಡಿ ಮೇಡಮ್, ಅದಕ್ಕೆ ಗ್ರೀನ್ ಆಗೇನೆ ಸ್ವಲ್ಪ ಶೇಡ್, ಗ್ರೀನ್ ಶೇಡ್ ಅನ್ಸಲ್ಲ ಅಲ್ಲ I knew men are colorblind. This is blue. ಹೌದಾ? ಎಲ್ಲಿ ಸರ್ ಎಲ್ಲೂ ಗ್ರೀನ್ ಕಾಣಿಸ್ತಾನೆ ಇಲ್ಲಲ್ಲ ಸರ್. ನಿಮ್ಮ ಲೈಟಿಂದ 1 out of 5 men are colorblind ಅಂತಾರೆ. ಸರ್, ಈಗ ಬ್ಯಾಕ್ಡ್ರಾಪ್ ಬರುತ್ತೆ ನಮ್ಮ, ಅಂದರೆ ಆ ಕಾಲದ್ದು ಒಂದಿಷ್ಟು ಅದೇ ಕಾಲದಲ್ಲೇ ಹೋಗುವಂತಹ ಕಥೆ ಇದು ಅಂತ ಹೇಳ್ತಾರೆ. ಸೊ ಡೀಟೇಲಿಂಗ್ ಅಂತ ತುಂಬ ಇರುತ್ತೆ ಸರ್. ನಾವು ಡೀಟೇಲಿಂಗಾಗಿ ಹೋಗಬೇಕಾಗತ್ತೆ. ಜನರು ಯಾಕಂದರೆ ಎಲ್ಲವೂ ನೋಡ್ತಾರೆ, ಡೀಟೇಲಿಂಗ್ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಮಿಸ್ ಆದರೂ ಕೂಡ ಇದು ಮಿಸ್ ಆಯಿತು ಅಂತ ಅವರಿಗೆ ಆರಾಮ್ಸೆ ಗೊತ್ತಾಗ್ಬಿಡುತ್ತೆ. ಸೊ ಅದ್ರ ಮೇಲೆ ಹೆಂಗೆ ವರ್ಕೌಟ್ ಮಾಡುತ್ತೆ, ಸೆಟ್ ಎಲ್ಲ ಹಾಕಿರೋದು, ಅದ್ರ ಮೇಲೆ ಚಾಲೆಂಜಸ್ ಏನೇನು ಬಂತು ನಿಮಗೆ? ಯಾವ್ಯಾವ ಥರ ನೀವು ಚಾಲೆಂಜಸ್ನ ಫೇಸ್ ಮಾಡಬೇಕಾಯಿತು ಅಂತ? ಐ ಥಿಂಕ್ ದಿ ಎಂಟೈರ್ ಟೀಮ್, ಈಗ ಆರ್ಟ್ ಡೈರೆಕ್ಟರ್ ವಿಶ್ವಾಸ್, ಡೈರೆಕ್ಷನ್ ಟೀಮ್, DOP, ಆಮೇಲೆ ಕಾಸ್ಟ್ಯೂಮ್ ಪಾರ್ಟ್ನರ್ ಯೋಗಿನಿ, ಎಲ್ಲರೂ ಸೇರಿಕೊಂಡು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಇವಾಗ ಇದು ಒಂದು, ಅದು ಮುಂಚೆನೇ ಒಂದು
ರೆಡಿ ಮಾಡ್ತಾರಲ್ಲ ಪ್ರಾಪರ್ಟೀಸ್ ಹೀಗಿರಬೇಕು, ಈಗ ಕಾಣಿಸ್ಬೇಕು ಕ್ಯಾಮ್ರಾ ಮೇಲೆ, ಆ ಟೈಮಲ್ಲಿ ಹಿಂಗಿತ್ತು, ಒಂದು ಟೇಬಲ್ ಹೀಗಿತ್ತು, ಯಾವುದನ್ನು. ಆಮೇಲೆ ಇವನ್ ಮಾತಾಡೋ ಶೈಲಿ ಕೂಡ ಕೆಲವೊಂದು ವರ್ಡ್ಸ್ ಇವತ್ತಿಂದ ನಿಮ್ಮ ಲಾಸ್ಟ್ 20 ಇಯರ್ಸಲ್ಲಿ ಕೆಲವೊಂದು ಮಾತು ಯಾವುದಾದ್ರೂ ಒಂದು ಡಿಫೈನ್ ಮಾಡಿದಾಗ ಕೆಲವು ವರ್ಡ್ಸ್ಗಳು ಚೇಂಜ್ ಇರುತ್ತೆ ಇವತ್ತಿಗೂ ಅವತ್ತಿಗೂ. ಹೌದು ಹೌದು ಹಾಂ. ಎವ್ರಿಥಿಂಗ್ ವಾಸ್ ನೀಟ್ಲಿ ಅವರು ಕೂತ್ಕೊಂಡು ರಿಸರ್ಚ್ ಮಾಡಿ ಆದಮೇಲೆ ವರ್ಕ್ ಮಾಡಿದ್ದು ಆದಷ್ಟು ಅಥೆಂಟಿಕ್ ಆಗಿ ಆ ಕಾಲಘಟ್ಟಕ್ಕೆ ಅಥೆಂಟಿಕ್ ಆಗಿ ಇಡೋಕ್ಕೆ ಟ್ರೈ ಅಂತೂ ಮಾಡಿದ್ದೀವಿ. ಆ್ಯಂಡ್ ಐ ಥಿಂಕ್ ವಿ ಹ್ಯಾವ್ ಸಕ್ಸೀಡೆಡ್ ಟು ಮೇಜರ್ ಲೆವೆಲ್. ಎಲ್ಲ ಕಡೆ ಈವನ್ ಜನ ಓಡಾಟ, ಈಗ ಕಾರ್ಗಳು ನೋಡ್ರಿ ನೀವು, ಎಲ್ಲೋ ಝೆನ್ ಕಾರ್ ತೋರಿಸಿದ್ದೀವಿ ಸಾಂಗಲ್ಲಿ. ಸೊ ಝೆನ್ ಆ ಟೈಮಲ್ಲಿ 2003-4 ಝೆನ್ ಇದ್ದರೆ ಒಂಥರ ತುಂಬ ಒಂದು ಪ್ರೆಸ್ಟೀಜಿಯಸ್ ಕಾರ್ ಅದು, ಒಂದು ಆಲ್ಸೋ ಕೂಲ್ ಕಾರ್. ಸೊ ಅದರ ಒಂದು ಇತ್ತು. ಸೊ ಎವ್ರಿಥಿಂಗ್ ಹಂಗೆ ಒಂದು ಆ ಟೈಮಿಂದು ಐಸ್ ಕ್ರೀಮ್ ಮಷೀನ್ ಇದೆ, ಐಸ್ ಕ್ರೀಮ್ ಮಷೀನು, ಅದು ಒಂದು ಸೀನ್ ಇದೆ ಅದಕ್ಕೋಸ್ಕರ. ಓಕೆ. ಆ ಟೈಮಲ್ಲಿ ನಮಗೆ ಭಾಳ ಐಸ್ ಕ್ರೀಮ್ ಒಂದು ತುಂಬ ಫೇಮಸ್ ಆಗಿತ್ತು, ಒಂದು ಐಸ್ ಕ್ರೀಮ್ ಮಷೀನ್, ಒಂದು ಟೈಪ್ ಆಫ್ ಐಸ್ ಕ್ರೀಮ್. ಅದನ್ನು ತರಿಸಿದ್ದಾರೆ. ಅದು ತರಿಸಿದ್ವಿ. ಸಾಫ್ಟಿ ಐಸ್ ಕ್ರೀಮ್ ಅಲ್ವಾ ಅದು? ಸೊ ಅದು ಒಂದು ಇದಾಗಿತ್ತು. ಆಮೇಲೆ ಪೋಸ್ಟ್ರುಗಳಾಗಿರಲಿ, ಯಾವ ಪಿಕ್ಚರ್ಗಳು ಆ ಟೈಮಲ್ಲಿ ನಡೀತಿತ್ತು, ಸಾಂಗ್ಸು ಎಲ್ಲ ಕೂತ್ಕೊಂಡು. ಆ್ಯಂಡ್ ಮೈಸೂರು ಏನು ಗೊತ್ತಾ, ಆ ಚಾರ್ಮ್ ಉಳಿಸ್ಕೊಂಡಿದೆ. ಅದೊಂದು ಅಡ್ವಾಂಟೇಜ್, ಆ ಚಾರ್ಮ್ ಉಳಿಸ್ಕೊಂಡಿದೆ. ಅದೆಷ್ಟೇ ಡೆವಲಪ್ ಆದರೂ ಕೂಡ ಮೈಸೂರಲ್ಲಿ ಅದೊಂದು ನಮ್ಗೆ ಆ ಒಂದು ಅಂಶ ಸಿಗುತ್ತೆ ಎಲ್ಲಾದ್ರೂ ಒಂದು ಹೋದ್ವಿ ಅಂತಂದ್ರೆ. ಸೊ ಈಗ ಮೇಡಮ್ ಪೇಷನ್ಸ್ನ ಮೆಚ್ಚಲೇಬೇಕಾಗತ್ತೆ ಸರ್. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಆಗಿ ಇಂಡಸ್ಟ್ರಿಗೆ ಬಂದಿದ್ದಾರೆ. ಮುಂಚೆ ಸುದೀಪ್ ಸರ್ ಜೊತೆ ಹೋಗ್ತಾ ಇದ್ರು, ಅಲ್ಲಿ ಒಂದೊಂದು ಇಂಟರ್ವ್ಯೂನ ಅಟೆಂಡ್ ಮಾಡ್ತಿದ್ರು. ಇಂಟರ್ವ್ಯೂಗೆ ಬಂದಿದ್ದು ನಾನು ನೋಡಿಲ್ಲ ಮ್ಯಾಮ್ನ, ಸುದೀಪ್ ಸರ್ ಜೊತೆ ಬಂದಿದ್ದು. ಸೊ ಅವರಿಗೆ ಅದು ಗೊತ್ತಿಲ್ಲ ಯಾವ ಥರ ಇರುತ್ತೆ ಇಂಟರ್ವ್ಯೂ, ಹೇಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೇಳಿದ್ದೇ ಹೇಳಬೇಕು ಅಂತ. ಸೊ ಆ ಪೇಷನ್ಸನ್ನ ಮೆಚ್ಚಬೇಕು ಮ್ಯಾಮ್. ನಿಮಗಂತೂ ಅದು ರೂಢಿ ಆಗ್ಬಿಟ್ಟಿದೆ ಸರ್. ಅದೇನು ಅಂದರೆ ನೀವು ಇಂಟರ್ವ್ಯೂಸ್ ಕೊಟ್ಟಿಲ್ಲ, ಬಟ್ ನೀವು ಈ ಥರ ಆಗತ್ತೆ ಅನ್ನೋದೊಂದು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಸೊ ಇವ್ರ ಮೈಂಡ್ ಸೆಟ್ ಆ ಥರ ಪ್ರಿಪೇರ್ ಮಾಡ್ಕೊಂಡು ಬರಬೇಕಾಯ್ತು. ಸೊ ಅವ್ರ ಪೇಷನ್ಸು, ಅವ್ರ ಡೆಡಿಕೇಶನ್ನು, ಅದ್ರ ಬಗ್ಗೆ ಹೇಳಿ ಸರ್. ಆಬ್ವಿಯಸ್ಲಿ ಅವ್ರ ಪೇಷನ್ಸು ಅವರೊಬ್ಬರೇ ಇಟ್ಕೊಂಡಿಲ್ಲ, ಎಲ್ಲರಿಗೂ ಸ್ಪ್ರೆಡ್ ಮಾಡೋದು, ಅದು ಹಂಚೋರು ಎಲ್ಲರಿಗೂ. ಒಂದು ಡೆಡಿಕೇಶನ್, ಎಸ್, ಅದೊಂದು ಅರ್ಜ್ ಇದೆಯಲ್ವ, ನಾನು ಕಲ್ತ್ಕೊಳ್ಳೋ ಒಂದು ಹಂಗರ್ ಇದು. ಯಾವುದು ನಾನು ದುಡ್ಡು ಕೊಡ್ತೀನಿ, ನೀವೇನಾದರೂ ಮಾಡ್ಕೊಳ್ಳಿ. ಅಥವಾ ಅವರು ಒಂದು ಎಡಿಟಿಂಗ್ ಬಗ್ಗೆನೂ ಇನ್ನೊಂದು ಇಂಟರ್ವ್ಯೂಲಿ ಹೇಳ್ತಿದ್ರು, ನನಗೆ ತುಂಬ ಕ್ಯೂರಿಯಸ್ ಆಗಿ ತುಂಬ ಖುಷಿಯಾಗೋದು ಎಡಿಟಿಂಗ್ ಹೇಗೆ ಇದು ಮಾಡಿ. ಅಲ್ಲಿ ಕೂತ್ಕೊಂಡು ಅಷ್ಟೊಂದು ತಿಳ್ಕೊಂಡವ್ರಲ್ವಾ. ಸೊ ಮ್ಯೂಸಿಕ್ ಮರ್ಜ್ ಮಾಡ್ತಾರೆ, ಲೇಯರ್ಸ್ ಇದೆಲ್ಲ. ದಟ್ ಈಸ್ ಹರ್ ಡೆಡಿಕೇಶನ್ ಟು ದಿ ಕ್ರಾಫ್ಟ್, ಟು ಸಿನಿಮಾ. ಶಿ ವಾಂಟ್ಸ್ ಟು ಲರ್ನ್ ಎವ್ರಿಥಿಂಗ್. ನಾಳೆ ಅವ್ರು ಡೈರೆಕ್ಟರ್ ಆದರೂ ನಮಗೆ ಐ ವಿಲ್ ನಾಟ್ ಬಿ ವೆರಿ ಸರ್ಪ್ರೈಸ್, ಬಿಕಾಸ್ ಒಂದು ಮನೇಲೆ ಎಲ್ಲ ಸಪೋರ್ಟ್ ಇದೆ, ಎರಡನೇದು ಅವ್ರ ಕ್ಯೂರಿಯಾಸಿಟಿ ಮೇಕ್ಸ್ ಅ ಡೆಡಿಕೇಶನ್ ಇವನ್ ಮೋರ್. ಥ್ಯಾಂಕ್ ಯು ಕಾರ್ತಿಕ್. ಬಟ್ ಒಂದು ನಾನು ನಿಮಗೂ ಹೇಳಬೇಕು, ನೀವು ಪೇಷನ್ಸ್ ಅಂತೆಲ್ಲ ನನಗೆ ಹೇಳಿದ್ದೀರಾ, ನೀವು ಅಷ್ಟು ಸ್ವೀಟಾಗಿ ಬಂದು ಕೇಳಿದ್ದೀರಾ. ಒಂದು 5 ಪ್ರಶ್ನೆ ನಾನು ಮತ್ತೆ ರಿಪೀಟ್ ಮಾಡಲ್ಲ. ಸೊ ನೀವು ಅಷ್ಟು ಕಂಪ್ಯಾಷನೇಟ್ ಆಗಿ ನಮ್ಮ ಬಗ್ಗೆ ಯೋಚನೆ ಮಾಡಿ ಅದನ್ನು ಸ್ಪೆಸಿಫಿಕ್ ಆಗಿ ಒಂದು 5 ಕ್ವೆಶ್ಚನ್ಸ್ನ ನಮ್ಗೆ ಡಿಲೀಟ್ ಮಾಡಿದ್ದೀರಲ್ಲ, ನಿಮಗೂ ಥ್ಯಾಂಕ್ಸ್. ಸೊ ಇನ್ನೊಂದು ವಿಷಯ ಏನಂದರೆ, ಈ ಸಿನಿಮಾದಲ್ಲಿ ನಾವು ನಿಮ್ಮನ್ನ ನಿರ್ಮಾಪಕರಾಗಿ ನಾವು ನೋಡ್ತೀವಿ, ಇನ್ನೊಂದು ಕಡೆ ಸಾನ್ವಿ ಅವ್ರನ್ನ ಸಿಂಗರ್ ಆಗಿ ನೋಡ್ತೀವಿ, ಸಂಚಿತ್ ಅವ್ರನ್ನ ಆ್ಯಕ್ಟರ್ ಆಗಿ ನೋಡ್ತೀವಿ, ಇನ್ನು ಸುದೀಪ್ ಸರ್ ಬ್ಯಾಕ್ ಎಂಡಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಅದು ಕೂಡ ಗೊತ್ತಿದೆ. ಅದು ಎಲ್ಲೋ ಒಂದು ಕಡೆ ಅನ್ಸುತ್ತೆ ಸಂಚಿತ್ ಅವ್ರ ಮೊದಲೇ ಸಿನಿಮಾ. ಯಾಕಂದರೆ ಸುದೀಪ್ ಸರ್ದೆಲ್ಲ ನಮಗೆ ಹೆಂಗೆ ಅಂತಂದರೆ, ಗೊತ್ತಿರೋ ವಿಷಯ ಅಂತಂದರೆ ಎಲ್ಲ ಮೂವಿಗೂ ಅವರು ಸಪೋರ್ಟಿವ್ ಆಗಿ ನಿಲ್ತಾರೆ. ಇವನ್ ಮೊನ್ನೆ KD ಇವೆಂಟಲ್ಲೂ ಕೂಡ ಅವ್ರು ಅದನ್ನೇ ಹೇಳಿದರು, ನನಗೆ ಸಪೋರ್ಟ್ ಮಾಡಿ ಅಂತ ಬಂದರೆ ನಾನು ಯಾರ್ದು ಕೈ ಬಿಡೋದಿಲ್ಲ, ನನಗೆ ಏನಾಗುತ್ತೆ ಸಪೋರ್ಟ್ ಮಾಡ್ತೀನಿ ಅಂತ. ಸೊ ಅಳಿಯನ್ ಮೂವಿನೇ ಬರ್ತಾ ಇದೆ. ಸೊ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಎಕ್ಸ್ಟ್ರಾ ಸಪೋರ್ಟ್ ಮಾಡಿ ಸಿನಿಮಾದಲ್ಲಿ ಒಂದು ಸ್ವಲ್ಪ ಗೆಸ್ಟ್ ಅಪಿಯರೆನ್ಸ್ ಆಗುವಂಥ ಚಾನ್ಸಸ್ ಏನಾದರೂ? ಅವರು ಎಕ್ಸ್ಟ್ರಾ ಸಪೋರ್ಟ್ ಖಂಡಿತವಾಗ್ಲೂ ಮಾಡಿದ್ದಾರೆ. ಯಾಕಂದರೆ ತುಂಬ ದಿನ ಆಯಿತು ಅವರು ಫಸ್ಟ್ ಆಫ್ ಆಲ್ ನಿದ್ದೆ ಮಾಡಲ್ಲ, ಅದ್ರ ಮೇಲೆ ಪ್ರತಿಯೊಂದರಲ್ಲೂ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಕೇಳ್ತಾನೆ ಇರ್ತಾರೆ. ಇದು ಮಾಡಿದ್ರ ಅದು ಮಾಡಿದ್ರ, DTS ಅಲ್ಲಿ ಹಿಂಗೆ ಹೋಯ್ತಾ, ಸೌಂಡಿಂಗ್ ಬಂತ, ಚರಣಿಗೆ ತುಂಬಾ ಕಾಟ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ಆ ಟ್ಯೂನ್ ಬರೋ ತನಕ. ಆಮೇಲೆ ಬಟ್ ಅವ್ರು ಒಬ್ಬರ ಮೇಲೆ ಫೋರ್ಸ್ ಮಾಡಲ್ಲ ಅದನ್ನು, ನೀವು ಅರ್ಥ ಮಾಡ್ಕೊಳ್ಳಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ. ಸೊ ಅವರು ಎಸ್ಪೆಷಲಿ ಫಿಲಮ್ ನೋಡಿದ್ಮೇಲೆ ಅವ್ರು ತುಂಬ ಇಷ್ಟಪಟ್ಟರು. ಅವ್ರು ಯಾವಾಗಲೂ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿವೇಕ್ ಅವರು. ಬಟ್ ಅವ್ರಿಗೆ ಅನಿಸಿದ ಮಟ್ಟಿಗೆ ಒಂದು ಸಣ್ಣ ಫೈನ್ ಟ್ಯೂನಿಂಗ್ ಮಾಡಿಬಿಡೋಣ ಇದನ್ನು, ಬಿಕಾಸ್ ವಿವೇಕ್ ಈಸ್ ಆಲ್ಸೋ ವೆರಿ ನ್ಯೂ ಅಲ್ವಾ. ಸೊ
ಕೆಲವೆಲ್ಲ ಅವನಿಗೂ ಎಷ್ಟು ಕಲ್ತಿದ್ದಾನೆ. ಅವನು ಸುಮಾರು ಮೆಸೇಜ್ ಮಾಡಿದ್ದಾನೆ ವಿವೇಕ್ ನನಗೆ, ಮೇಡಮ್ ನನಗೆ ಎಂಥ ಒಂದು ಆಪರ್ಚುನಿಟಿ, ಫಸ್ಟ್ ಆಫ್ ಆಲ್ ನಿಮ್ಮ ಹುಡುಗನ ಲಾಂಚ್ ಮಾಡೋ ಆಪರ್ಚುನಿಟಿ ಇದೆ, ನಿಮ್ಮೊಟ್ಟಿಗೆಲ್ಲ ಕೆಲಸ ಮಾಡೋ, ಅದ್ರ ಮೇಲೆ ಸುದೀಪ್ ಸರ್ದು ಒಂದು ಐ ಆಮ್ ಅಂಡರ್ ಹಿಸ್ ಟ್ಯೂಟಲೇಜ್. ಅವ್ರು ಎಷ್ಟೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ. ನಮಗೆ ನಿಜವಾಗ್ಲೂ ನಮಗೆ ತುಂಬ ಕಲಿಯೋಕ್ಕೆ ಒಂದು ಅವಕಾಶ. ಆಮೇಲೆ ವಿವೇಕ್ ಕೇಳಿ ಸುದೀಪ್ ಅವ್ರ ಸೆಟ್ಟಿಗೂ ಬಂದಿದ್ದಾರೆ, ಸರ್ ನೀವು ಇದು 2 ಸೀನ್ ನಮಗೆ ಮಾಡಿಕೊಡಿ ಅಂತೆಲ್ಲ ಕೇಳಿದ್ದಾರೆ. ಅದನ್ನೆಲ್ಲ ತುಂಬ ಖುಷಿಯಲ್ಲಿ, ತುಂಬ ಇಂಟ್ರೆಸ್ಟಲ್ಲಿ, ಪ್ಲಸ್ ಅವ್ರ ಮನಸ್ಸಲ್ಲೂ ಇದೆಯಲ್ಲ, ನನ್ನ ಮಗ ಬರ್ತಾ ಇದ್ದಾನೆ, ಐ ಮಸ್ಟ್ ಗಿವ್ ಇಟ್ ಮೈ ಬೆಸ್ಟ್. ಎಲ್ಲರಿಗೂ ಮಾಡ್ತೀನಿ, ಬಟ್ ಇವನಿಗೆ ಒಂದು ಸ್ಪೆಷಲ್ ಮಾಡಲೇಬೇಕು. ಅವನು ಹಿ ಡಿಸರ್ವ್ಸ್ ಇಟ್ ಅಲ್ವಾ. ಸೊ ತುಂಬಾ ಕಷ್ಟಪಟ್ಟಿದ್ದಾರೆ. ಇವತ್ತೂ DTS ಎಲ್ಲ ನೋಡಿಕೊಂಡು ಇವತ್ತು ಬೆಳಿಗ್ಗೆ 4:15ಕ್ಕೆ ಮಲಗಿದ್ದಾರೆ ಅವರು. ಅಲ್ಲ, ಸುದೀಪ್ ಸರ್ ಜೊತೆ ಮಾತಾಡಿದಾಗ ಅವ್ರು ಕೇಳಿದ್ದೆ ನಾನು, ಸರ್ ನೀವು ಕಾಫಿನ ಬಿಡ್ತೀರೋ ನಿದ್ದೆನ ಬಿಡ್ತೀರೋ? ಆಬ್ವಿಯಸ್ಲಿ ನಾನು ನಿದ್ದೆನ ಬಿಡ್ತೀನಿ, ಕಾಫಿ ನಂಗೆ ಬೇಕೇ ಬೇಕು ಅಂತ. ಸೊ ನಿದ್ದೆಗೆ ಸಿಕ್ಕಾಪಟ್ಟೆ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಅಂತ ಆಯ್ತು. ತುಂಬಾನೇ ಮಾಡ್ತಾರೆ. ನಿದ್ದೆ ಇಸ್ ವೇಸ್ಟ್ ಆಫ್ ಟೈಮ್. ಅಷ್ಟು ಆ ಟೈಮಲ್ಲಿ ಏನಾರು ಒಂದು ಕೆಲಸ ಮಾಡಿ ಮುಗಿಸ್ಬೋದಲ್ಲ ಅಂತ. ಸೊ ಸಾಂಗ್ ಏನಾದರೂ ನಾವು ಕೇಳ್ಬೋದಾ? ಅವ್ರು ಹಾಡಿದ್ದು ಏನಾದರೂ ಉಂಟಾ? ಅವ್ರು ಹಾಡಿದ್ದಾರೆ ಅಂತ ಯಾರು ಹೇಳಿದ್ರು ನಿಮಗೆ? ನಾನು ಕ್ಯೂರಿಯಾಸಿಟಿ. ಕ್ಯೂರಿಯಾಸಿಟಿ ಅಚ್ಚ ಅವ್ರ ಮಗಳು ಹಾಡಿದ್ದಾರೆ. 3 ಹಾಡು ಹಾಡಿದ್ದಾರೆ. 3 ಹಾಡಿದೆ, ಒಂದು ಕೇಳಿದ್ದೀನಿ, ಏನಾದರೂ ಬೈ ಚಾನ್ಸ್ 2 ಇದೆ. ಸರ್ದು ಏನೋ ಒಂದಿದೆ, ಅದು ಏನು ಅಂತ ಹೇಳಲ್ಲ ಅಷ್ಟೇ. ಒಂದು ಫಾರ್ಮಲ್ ಇದ್ದಾರೆ ಅದೊಂದು. ಆಮೇಲೆ ಅಕ್ಕ ಹೇಳಿದ್ರೆ ಸರ್ದು ಎಂಥ ಸಪೋರ್ಟು ಅಂದರೆ, ಯಾರ ಹತ್ರ ಕೆಲಸ ಹೇಗೆ ತೆಗಿಸ್ಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಅಂದರೆ ಬೈಯೋದಂದರೆ ಅವ್ರೇನು ಯಾರನ್ನೂ ಒಂಥರ ಬೈದು ಕೆಲಸ ಮಾಡಿಸ್ಬೇಕು, ಓಕೆ ನಾನು ಬೈತಾ ಇದ್ದೀನಿ ಅದಕ್ಕೋಸ್ಕರ ಕೆಲಸ, ಅವ್ರಿಗೆ ಗೊತ್ತು. ಈಗ ಚರಣ್ ಹತ್ರ ಇದು ಕೆಪಬಿಲಿಟಿ ಇದೆ, ಆ ಕೆಪಬಿಲಿಟಿಗೆ ನಮ್ಗೇನು ಬೇಕು ಅದನ್ನು ಕೊಡು ಅನ್ನೋದು ಒಂದು ಅವ್ರದ್ದು ಉದ್ದೇಶ ಅಷ್ಟೇ. ಸೊ ಅದನ್ನು ಹೇಗೆ ತೆಗಿಸ್ಬೇಕು ಚರಣ್ ಹತ್ರ ಅನ್ನೋದು ಗೊತ್ತು. ವಿವೇಕಿಗೆ ಅದೇ ಥರ ಟೆಕ್ನಿಕ್ ಇರಲ್ಲ ಅವರು. ವಿವೇಕ್ ಹತ್ರ ಏನಾದರೂ ಮಾಡಿಸ್ಬೇಕು ಅಥವಾ ಎಡಿಟರ್ ಹತ್ರ ಏನಾದರೂ ಮಾಡಿಸ್ಬೇಕಾದ್ರೆ, ನಮ್ಮ ಹತ್ರ ಏನಾದರೂ ಮಾಡಿಸ್ಬೇಕಂತ ಅದೇ ಇರುತ್ತೆ. ಆ್ಯಂಡ್ ಹಿ ಈಸ್ ಓವರ್ಲುಕ್ಡ್ ಆಲ್. ನಾನು ಏನೇ ಐಡಿಯಾ ಮಾರ್ಕೆಟಿಂಗ್ ಬಂದರೂ ನಾವು ಅವ್ರ ಹತ್ರ ಹೇಳಿರ್ತೀವಿ, ಮೇಡಮ್ ಹತ್ರ ಹೇಳಿರ್ತೀವಿ. ಸೊ ಹೀಸ್ ದೇರ್, ಹೀಸ್ ಓವರ್ಲುಕಿಂಗ್ ಎವ್ರಿಥಿಂಗ್. ಒಂಥರ ಈ ಸೆಂಟ್ರಲ್ ಮದರ್ ಬೋರ್ಡ್ ಇದ್ದಂಗೆ ಪಿಕ್ಚರ್. ಹೌದು, ಪಾಪ ನಮ್ಮ ಎಡಿಟರ್ ಮನೆಗೆ ಹೋಗಿಲ್ಲ, ಎಷ್ಟು ದಿನ ಆಯಿತು ಅಲ್ಲೇ ಎಡಿಟಿಂಗ್ ರೂಮಲ್ಲೇ ಇದ್ದಾರೆ. ಒಂದೊಂದು ದಿನ ನಾನು ಬೆಳಿಗ್ಗೆ 6:30ಗೆ ಎದ್ದು ಬರ್ತೀನಿ, ಅವ್ರಿಗೆ ಏನೋ ಒಂದು ತಲೆಗೆ ಹೊಳೆದಿರುತ್ತೆ. ಕೂಡಲೇ ಹೋಗಿ ಎಡಿಟಿಂಗ್ ರೂಮಿಂದ ಡಮ್ ಡಮ್ ಅಷ್ಟು ಶಬ್ದ ಬರ್ತಾ ಇದೆ, ಆ ಸ್ಪೀಕರ್ ಸೌಂಡ್. ನಾನು ಏನು ಎಡಿಟಿಂಗ್ ಮಾಡ್ತಾ ಕೂತಿದ್ದೀರಾ ಅಂದರೆ, ಏನೋ ಒಂದು ಬಂತು ನನ್ನ ತಲೆಗೆ, ಅದು ಮಾಡ್ಬೋದು ಅಂತ ಹೀಗೆ. ಸೊ ಸಂಚಿತ್ ಅವ್ರನ್ನ, ಅವರ ಒಂದು ಪರ್ಫಾರ್ಮೆನ್ಸನ್ನು ನೀವು ಆಗಲೇ ನೋಡಿರ್ತೀರ, ಗೊತ್ತಾಗುತ್ತೆ ಅವ್ರದ್ದೊಂದು ಪೊಟೆನ್ಷಿಯಲ್ ಏನು ಅನ್ನೋದು ಇವತ್ತಿಗೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಸೊ ಇಂಡಸ್ಟ್ರಿಯಲ್ಲಿ ಸಂಚಿತ್ ಅವರು ಮುಂದಿನ ದಿನಗಳಲ್ಲಿ ಯಾವ ಥರ ಬೆಳಿಬೋದು ಅಂತ ನಿಮಗೆ ಅನ್ಸುತ್ತೆ? ವೆರಿ ವರ್ಸಟೈಲ್. ಒಂದು ನನಗೆ ಈಗ ಈ ಸಿನಿಮಾದಲ್ಲಿ ತುಂಬ ಲೋವರ್ ಮಿಡಲ್ ಕ್ಲಾಸ್ 2000s ಆ ಒಂದು ಪಾತ್ರ ಮಾಡಿದ್ರು. ಐ ಥಿಂಕ್ ಅವ್ರಿಗೆ ಇರೋ ಒಂದು ಎಕ್ಸ್ಪ್ರೆಸಿವ್ ವೈಸಲ್ಲಿ ಈ ಕ್ಯಾನ್ ಡೂ ಎನಿಥಿಂಗ್. ಇವತ್ತಿನ ಜೆನ್ಸಿ ಆಡಿಯನ್ಸ್ಗೂ ಒಂದು ಕನೆಕ್ಟ್ ಆಗೋ ಒಂದು ರೋಲ್ಸ್ನು ಮಾಡಿಸ್ಬೋದು ಎಲ್ಲ. ಐ ಥಿಂಕ್ ಈಸ್ ವೆರಿ ವರ್ಸಟೈಲ್. ನೀವು ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ, ಬೇರೆ ಬೇರೆ ಒಂದೊಂದು ಸೀನಲ್ಲಿ ಅವ್ರ ಎಮೋಷನ್ ಎಕ್ಸ್ಪ್ರೆಸ್ ಮಾಡಿರೋದಾಗಲಿ, ಅವರ ಭಾವನೆಗಳನ್ನೆಲ್ಲ ಸರಿ, ಆಮೇಲೆ ಹೇಗೆ ಅವರು ಮಾಡ್ಯುಲೇಟ್ ಮಾಡ್ಕೊಂಡವ್ರು ಆ ಪರ್ಟಿಕ್ಯುಲರ್ ಸಿಚುವೇಶನ್ ಇದೆಯಲ್ವ, ಎಮೋಷನ್ ಅಳೋ ಸೀನಲ್ಲಾಗಲಿ ಅಥವಾ ಒಂದು ಎಲಿವೇಶನ್ ಸೀನಲ್ಲಾಗಲಿ, ಅದೆಲ್ಲ ತುಂಬ ನೀಟಾಗಿ ನಿಭಾಯಿಸಿದ್ರು. ಸೊ ಐ ಥಿಂಕ್ ಹಿ ಕ್ಯಾನ್ ಸೂಟ್ ಎನಿ ಟೈಪ್ ಆಫ್ ರೋಲ್ಸ್. ಇದು ಆಗಲ್ಲ ಅವ್ರ ಕೈಲಿ ಅನ್ನೋದನ್ನು ಫಸ್ಟ್ ಸಿನಿಮಾ ನೋಡಿದಾಗಂತೂ ನನಗೇನು ಅನಿಸಿಲ್ಲ. ಆ್ಯಂಡ್ ಐ ಡೋಂಟ್ ಥಿಂಕ್ ಅವ್ರಿಗೇನಾದರೂ ಗೊತ್ತಿಲ್ಲ, ಅವ್ರಿಗೇನಾದರೂ ಇದನ್ನು ಮಾಡೋದು, ಅವರು ಲರ್ನ್ ಮಾಡಿ ಅವ್ರು ಇಷ್ಟ ಆದರೆ ಕತೆ ಮಾಡಿ ಅದನ್ನು ಮಾಡೇ ಮಾಡ್ತಾರೆ ಅನ್ನೋದು. ಸೊ ನಮಗೆ ಇನ್ನೊಂದು ಸಕ್ಸಸ್ಫುಲ್ 6 ಅಡಿ ಕಟ್ಔಟು ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಭರ್ಜರಿಯಾಗಿ ಬೆಳೀತಾರೆ ಅಂತ ಅನ್ಸುತ್ತೆ. ನೀವೇನೋ ಹೇಳ್ತಾ ಇದ್ರಿ? ಇಲ್ಲ, ತುಂಬ ಥ್ಯಾಂಕ್ಸ್. ನೀವು ಅಷ್ಟು ಹಾರೈಸ್ತೀರಲ್ಲ, ತುಂಬ ಥ್ಯಾಂಕ್ಸ್. ಸೊ ಈಗ ಅಳಿಯ ಅನ್ನೋದನ್ನು ಪಕ್ಕಕ್ಕಿಟ್ಟು ಸಂಚಿತ್ ಅವರ ಆ್ಯಕ್ಟಿಂಗನ್ನು ನೋಡಿ, ಅವರ ಪರ್ಫಾರ್ಮೆನ್ಸನ್ನು ನೋಡಿ ನಿಮಗೇನು ಅನಿಸುತ್ತೆ? ಅದಾದಮೇಲೆ ನಿಮ್ಮ ಅಳಿಯ ಈ ರೀತಿಯಾಗಿ ಪರ್ಫಾರ್ಮ್ ಮಾಡಿರೋದು ನಿಮ್ಗೆ ಎಷ್ಟು ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತೆ ಅಂತ, ಅವೆರಡೂ ನಮಗೆ. ಇಮೋಷ್ನಲ್ ಬಗ್ಗೆ ಹೇಳ್ತೀನಿ, ಯಾಕಂದರೆ ನಮ್ಮ ಮಕ್ಕಳು ತುಂಬ ಅಚ್ಚುಮೆಚ್ಚಲ್ಲ. ನಮಗೆ ಅವ್ರು ಏನು ಮಾಡಿದ್ರು ನಮಗೆ ಖುಷಿ, ತುಂಬ ಇಷ್ಟ ಆಗುತ್ತೆ. ಬಟ್ ಔಟ್ಸೈಡ್ ಆಫ್ ಬೀಯಿಂಗ್ ಎನ್ ಆಂಟ್, ನಾನು ಆ್ಯಸ್ ಅ ವ್ಯೂವರ್, ಆ್ಯಸ್ ಅನ್ ಆಡಿಯನ್ಸ್ ಅವನ್ನ ನೋಡಿದ್ರೆ ಅವನಿಗೆ ತುಂಬ ಪೊಟೆನ್ಷಿಯಲ್ ಇದೆ. ಇನ್ನೂ ಹೆಚ್ಚಿಗೆ ಅವನು ಈ ಕ್ರಾಫ್ಟನ್ನ ಕಲಿತಾನೆ.
he with every film ಅವನಿಗೆ ಒಂದು ಪೊಟೆನ್ಷಿಯಲ್ ಇದೆ ಟು ಬಿ ಅ ಫೈನರ್ ಆ್ಯಕ್ಟರ್ ಆ್ಯಂಡ್ ಟು ಲರ್ನ್ ಅ ಲಾಟ್ ಮೋರ್. ಸೊ ಅವನು ಹಾರ್ಡ್ ವರ್ಕ್ ಮಾಡಿದರೆ, ಒಳ್ಳೆ ಡಿಸಿಪ್ಲಿನ್ಡ್ ಆಗಿದ್ದರೆ, ಒಳ್ಳೆ ಕಥೆಗಳನ್ನ ಆರಿಸಿದ್ರೆ ಆ್ಯಂಡ್ ಡೆಡಿಕೇಟೆಡ್ ಆಗಿದ್ದರೆ ಅವನು ತುಂಬ ಒಂದು ಎತ್ತರಕ್ಕೆ ಬೆಳಿತಾನೆ ಅಂತ ಒಂದು ಭರವಸೆ ಇದೆ ನನಗೆ. ಸೊ ಐ ಆಮ್ ಆಲ್ರೆಡಿ ಅ ಫ್ಯಾನ್ ಆ್ಯಸ್ ಅನ್ ಆಡಿಯನ್ಸ್. ಆ್ಯಸ್ ಅತ್ತೆ ಐ ಬಿಕೇಮ್ ಹಿಸ್ ಫ್ಯಾನ್ ವೆನ್ ಹಿ ವಾಸ್ 5 years old. ಸೊ ತುಂಬ ಖುಷಿ ಆಗುತ್ತೆ ನನಗೆ ಅವನ್ನ ಪರದೆ ಮೇಲೆ ನೋಡೋಕ್ಕೆ. ನಾನು ಕಾಯ್ತಾ ಇದ್ದೀನಿ June 5ಕ್ಕೆ ಜನ ಅವನ್ನ ಹೆಂಗೆ ಸ್ವೀಕರಿಸ್ತಾರೆ ಅಂತ ನೋಡೋಕ್ಕೆ. ಸರ್, ಕೊನೆಯದಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ರಿಲೀಸ್ ಆಗೋಕ್ಕೂ ಅದ್ರದ್ದು ಹಿಂದಿನ ಎಫರ್ಟ್ಸ್, ಆ ಒಂದಿನ ಏನು ರಿಲೀಸ್ ಡೇಟ್ ಬರುತ್ತಲ್ಲ, ರಿಲೀಸ್ ಆಗುತ್ತಲ್ಲ, ಜನಗಳು ಕೊಡುವಂತಹ ಒಂದು ರೆಸ್ಪಾನ್ಸ್ ಇರುತ್ತಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಷ್ಟು ಮಟ್ಟಿಗೆ ಜನಗಳಿಗೆ ಇಷ್ಟ ಆಗುತ್ತೋ ಅದೆಲ್ಲ ನೀವೇನು ಕಷ್ಟಪಟ್ಟಿದ್ದೆಲ್ಲ ಮರ್ತು ಹೋಗ್ಬಿಡ್ತೀರಾ. ಸೊ ಈ ಟೈಮಲ್ಲಿ ರಿಲೀಸ್ಗೆ ಇನ್ನೇನೊಂದು ಸ್ವಲ್ಪ ದಿನ, 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಸ್ವಲ್ಪ ದಿನ ಉಳಿದಿರೋ ಟೈಮಲ್ಲಿ ಯಾವ ಥರ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ ಸರ್ ನಿಮಗೆ? ಭಯ ಅನ್ಸುತ್ತಾ, ಅಥವಾ ಇಲ್ಲ ನನ್ನ ಸಿನಿಮಾನ ಜನರು ಒಪ್ಕೊಳ್ತಾರೆ, ಅಷ್ಟು ಕಾನ್ಫಿಡೆನ್ಸ್ ಇದೆ ಅನ್ನೋಂತಹ ಒಂದಿಷ್ಟು ಕಾನ್ಫಿಡೆನ್ಸ್ ತುಂಬ ಇದೆ, ಕ್ಯೂರಿಯಾಸಿಟಿ ಇದೆ. ಜನ ಯಾವ ಪಾಯಿಂಟ್ಸ್ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ. ಅಂದರೆ ಯಾವ ಪಾಯಿಂಟ್ಸ್ ಇಷ್ಟ ಆಗುತ್ತೆ ಸಿನಿಮಾದಲ್ಲಿ, ವೇರೀಸ್ ಯಾವ್ದು ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಅಂತ ಇದೆ. ಭಯ ಅಂತಂದರೆ ಭಯ ಅಂತ ಅಲ್ಲ, ಬಟ್ ಯಾವುದೇ ಸಿನಿಮಾ ಎನಿ ಪ್ರಾಡಕ್ಟ್ ಆಚೆ ಹೋದಾಗ ಹೇಗೆ ತೊಗೋತಾರೆ ಅನ್ನೋದೊಂದು ಇದಿರುತ್ತೆ. ಬಟ್ ನಿಮ್ಗೊಂದು ಕಾನ್ಫಿಡೆನ್ಸ್ ಇದ್ದಾಗ ಆ ಒಂದು ಡೌಟ್ ಇರಲ್ಲ, ಅದು ಓವರ್ಕಮ್ ಆಗಿಬಿಡುತ್ತೆ ಅಂತ. ಮೀನ್ಸ್ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಇದಾಗೆ. ಬಟ್ ಯಾವ ಪಾಯಿಂಟ್ ನಾವು ಇಷ್ಟ ಆಗಿದ್ದ ಪಾಯಿಂಟ್ಸೇ ಜನಕ್ಕೂ ಇಷ್ಟ ಆಗಿದೆಯಾ, ಅಥವಾ ಅವ್ರು ನಮಗೆ ಬಿಟ್ಟು ಬೇರೆ ಬೇರೆ ಪಾಯಿಂಟ್ಸ್ ಅವರು ನೋಟಿಸ್ ಮಾಡಿರ್ತಾರೆ, ನಮಗೆ ಗೊತ್ತಿರಲ್ಲ. ನಾವು ಇಷ್ಟು ವರ್ಷ ಟ್ರಾವೆಲ್ ಮಾಡಿರ್ತೇವಲ್ಲ ಸಿನಿಮಾದಲ್ಲಿ, ಯಾವುದೋ ಒಂದು ಸಣ್ಣ ಪಾಯಿಂಟ್ ಇಟ್ಕೊಂಡು ಅವ್ರಿಗೆ ಭಾಳ ಇಷ್ಟ ಆಗ್ಬಿಟ್ಟಿರುತ್ತೆ. ಸೊ ಐ ಆಮ್ ವೆರಿ ಕ್ಯೂರಿಯಸ್ ಟು ಸಿ ವಾಟ್ ಪೀಪಲ್ ವಿಲ್ ಲೈಕ್ ಮೋರ್ ಇನ್ ದಿಸ್. ವೆರಿ ಕಾನ್ಫಿಡೆಂಟ್ ಆನ್ ದಿ ಪ್ರಾಡಕ್ಟ್. ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಜನಗಳಿಗೆ ಸಿಕ್ಕಾಪಟ್ಟೆ ಸಿಗುತ್ತೆ ಅಂತ ನೀವು ಹೇಳ್ತೀವಿ? ಸಿಕ್ಕಾಪಟ್ಟೆ ಕನ್ನಡ ಆಡಿಯನ್ಸ್ಗೆ, ಕನ್ನಡ ಸಿನಿಮಾ ಫಾಲೋ ಮಾಡ್ಕೊಂಡು ಬಂದಿರೋರಿಗೆ ತುಂಬ ಕಡೆ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇದೆ, ಬೇರೆ ಬೇರೆ ಥರ ಇದೆ. ಮ್ಯೂಸಿಕಲ್ ಇರ್ಬೋದು, ವಿಜುವಲ್ ಇರ್ಬೋದು, ತುಂಬ ಇದೆ. ಅದ್ಮೇಲೆ ನಾನು ಹೇಳಿದ್ರೆ ತಪ್ಪಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 5ನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ರಿಗೂ ಕೂಡ ಇಷ್ಟ ಆಗಿದೆ ಟ್ರೈಲರು, ಟೀಸರ್ ಎಲ್ಲ ನೋಡಿ, ಹಾಡುಗಳು ಕೂಡ ಇಷ್ಟ ಆಗಿದೆ. ಸೊ ಹೀಗೆ ಟ್ರೈಲರ್ನ ಹೇಗೆ ಇಷ್ಟಪಟ್ಟಿದ್ದಾರೆ ಜನ, ಸಿನಿಮಾನು ಕೂಡ ಅಷ್ಟೇ ಜಾಸ್ತಿಯಾಗಿ ಇಷ್ಟಪಡಲಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮು ನಮಗೋಸ್ಕರ ಕೊಟ್ಟಿದ್ದೆ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಮ್ಯಾಂಗೋ ಪಿಕ್ಚರ್ ಟೀಮ್ನ ಇಂಟರ್ವ್ಯೂ. ಹೋಪ್ಫುಲಿ ಇದು ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಪ್ರಜಾವಾಣಿನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.